ಕ್ಷಣಾರ್ಧದಲ್ಲಿ ನೀನು ಪ್ರಾಣ ಸೆಳೆಯುವ ಅವಕಾಶ ಕೊಟ್ಟು ನಿನ್ನ ಪ್ರಾಣಕ್ಕೆ ತಕ್ಕ ಉತ್ತರ ಎಲ್ಲವೋ ಶುಂಭನೆ. ಇಂದಿನ ರಣವೋ ಹಿಂದಿನ ರಣದಂತಲ್ಲ, ಪರಾಕ್ರಮದ ಪರೀಕ್ಷೆ, ಧರ್ಮದ ಪ್ರವಾಹಿನಿಯ ಕುಲಂಕುಷ. ರಣ ಮಾಡಿ ನಿನ್ನ ಬಿಂಗರ ಮಾತುಗಳನ್ನು ಬಿಡು. ಸುಡುವ ಮಾತನಾಡಲು ಈ ನಡೆಸುವ ಶಕ್ತಿ ಈ ದಾನವರಿಂದಲೇ. ಸುರ ದಿಕ್ಪಾಲಕರ ಪ್ರಾಣಕ್ಕೆ ಆಮಂತ್ರಣ ಕೊಟ್ಟಿರುವೆ. ಈ ಬಡ ದೇವತರ ಪ್ರಾಣ ರಕ್ಷಣೆಗಾಗಿ ನಿನ್ನ ಪ್ರಾಣವನ್ನೇಕೆ ಬಲಿಗೊಡುವೆ? ಏಕೆಂದರೆ ಕ್ಷಾಮ ಧರ್ಮಕ್ಕಾಗಿ ಕರ್ಮಗೀತೆಗಾಗಿ ಅರಣ್ಯದಲ್ಲಿ ಬೆಳೆದ ನಿಮ್ಮಂತ ಮಾನವ ಸಂಪ್ರದಾಯಗಳನ್ನು ಪ್ರಾಣ ನಿಲ್ಲವಾದ ಅಂತ ನಿಲ್ಲಿಸು ನಿನ್ನ ಆಡಂಬರದ ನುಡಿಗಳನ್ನು. ಈ ರಣವೈದ್ಯರನ್ನು ರೊಚ್ಚಿಗೆಬ್ಬಿಸಬೇಡ. ಹಣವಾದ ಅಗ್ನಿಕರವು ಮಾತ್ರವಾದ ಮಾರಣ್ಯ ಸುಡುವಂತೆ, ಪಂಚಭೂತರ ಪರಮಾಣುವಿನಲ್ಲಿ ಪ್ರಪಂಚದ ನಿರ್ಮಿಸುವ ಶಕ್ತಿ ಇರುವಂತೆ ಈ ಮಹಾವೀರನ ಮಹಾಶಕ್ತಿಯನ್ನು ಅಲ್ಪಾವಕಾಶದಲ್ಲಿ ಮನಗಾಡು. ಪ್ರದೀಪ್ತ ಬಾಣದ ಬೆಂಕಿಯಲ್ಲಿ ತೃಣರಾಶಿ ತೆಗೆದುಕೋ ವಾಸ್ತವವನ್ನು. ದುರಾತ್ಮರಾದ ನಿಮ್ಮನ್ನು ಹಾಗೆ ಬಿಡಬಾರದು. ರಕ್ಕಸರಾದ ನಿಮಗೆ ಹೇಳಿ ಇಂದಿನ ರಣಾಂಗಣದಲ್ಲಿ ರಣದೇವತೆಯಾದ ನನಗೆ ನಿನ್ನ ರಕ್ತದಿಂದ ರಣದಾಹ ಒಳಗಬೇಕಾಗಿದೆ. ನಿಲ್ಲಬಾರದು. ಮತ್ತೆ ಸಾಮಾನ್ಯ ರಕ್ತಸರನ್ನು ಕೊಂದೆ ಎಂದು ಕರೆಯುತ್ತಲಾಗಿರುವೆಯಾ? ಇನ್ನು ನಿನ್ನ ಶೌರ್ಯ ಮುಗಿಯಿತು. ವಿರಾಟ ಪಾಲಕರಾದ ತ್ರಿಮೂರ್ತಿಯ ದುರ್ಗತಿಯನ್ನು ನೆನೆದು ಧನಸ್ಸನ್ನು ಕೆಳಗಿಳಿಸಿ ಈ ರಾಮೈಕರ ಶುಂಭಾಸುರ ಚಿತ್ರವನ್ನು ನಿನ್ನ ಚಿತ್ತದಿಕ್ಕಿನಲ್ಲಿ ಹೀಗೆ ಈ ಪರಾಕ್ರಮೇಣವೇ ಕಾದಾಡಬೇಕೆಂಬ ಮನೋನಿರ್ಧಾರ ಮಾಡು. ಇಲ್ಲವಾದರೆ ಎಲ್ಲವೋ ಶುಂಭನಿ ನಿನ್ನ ಪೌರುಷ ಕಣ್ಣಿ ಹಿಂಜರಿಯುವ ಹೇಳಿ ನಾನಲ್ಲ. ರಕ್ತ ವಿಕಾಸವನ್ನು ಸಹವಾಸದಿಂದ ಕಾಲಸರ್ಪವನ್ನು ಸಮೀಪದಲ್ಲಿ ಎಲ್ಲವೋ ಯುದ್ಧವೆಂದರೆ ಧರ್ಮದ ಲಯವಲ್ಲ, ನೀತಿಯ ಪ್ರಳಯ, ಸತ್ಯದ ಪ್ರಕಾಶ, ಸ್ವಾರ್ಥದ ನಾಶ. ಎಲ್ಲವೋ ಕರ್ನಾಟಕದ ತೆಗೆದುಕೊಂಡು ಕಾಣಬಹುದು. ದುರಾತ್ಮನೇ ನೀನು ಬರುತ್ತಿರುವುದು ಇಂದಿನ ಪುರಾಣ. ಇಂದು ಸುರ ಸಾಮ್ರಾಜ್ಯದ ಸಾವಿರ ಭವಿಷ್ಯ ಧರ್ಮದಿಂದ ಬೆಳೆಸುತ್ತದೆ. ಇಂದಿಗೆ ನಿಮ್ಮ ಸಮಾಪ್ತಿಯ ಪುರಾಣ. ಇದುವರೆಗೂ ದಾನವರ ಸೈನ್ಯವನ್ನು ರಣರಂಗೆ ತಿಳಿಸಿದ ನಿನ್ನ ಸಾಹಸವೆಂದೆಂದು ರಣರಂಗಗಳ ಮುಂಗಾಡಿನಲ್ಲಿ ಪರೀಕ್ಷಿಸುವನು. ಈ ರಣದ ಪುಂಸಕರಾದ ತ್ರಿಮೂರ್ತಿಗಳನ್ನು ಜಗತ್ವಿಕ್ರಮ ಪರಾಕ್ರಮಿಯಾದ ನನ್ನೊಡನೆ ಯುದ್ಧ ಮಾಡಬೇಕಾದರೆ ನಿಂತ ಪದ ದಾರಿಯನ್ನು ಮುಂದಿಟ್ಟುಕೊಂಡು ಬಂದಿರುವರು. ಎಲ್ಲಿ ಹೊರ ಬೀಳಲಿ ಪಾಡುವಂತಲ್ಲಿ ನಿನ್ನ ಚಲಿವಿಗಾಗಿ ನಿನ್ನ ಕೊಲ್ಲುವ ಮನವು ನನಗಿಲ್ಲದಿದ್ದರು ನೀನೆಸಗಿರುವ ಸರ್ವಾಪರಣಕ್ಕೆ ನಿನ್ನನ್ನು ಸಂಬಂಧಿಸಿದ ಬಿಡಲಾರದು. ಎತ್ತು ಬಾಣಗಳನ್ನು ಎಲ್ಲವೋ ಶುಭನೆ ನೀರಿನ ಶೌರ್ಯದಿಂದ ನೀಚರ ಕಸ ಶೂರತನವು ಕೇವಲ ಪುರುಷರ ಸೊತ್ತನ್ನು ಸೊತ್ತಿ ಮಾತನಾಡುತ್ತಿದೆ. ಆರಂಭದಿಂದಲೇ ನನ್ನನ್ನು ಕೆಳಕ್ಕೆ ನೀವಾಗಬೇಕ ತೆಗೆದುಕೊಂಡು ಬಾಣಗಳನ್ನು ಪೌರುಷ ಈ ನಡೆ ಸಾಮಾನ್ಯರಾದ ದಾನವರನ್ನು ಸಂಹರಿಸಿದೆ ಎಂದು ಒಪ್ಪಿಕೊಟ್ಟೇರಿವೆಯಾ? ಇಷ್ಟೊಂದು ಉನ್ಮತರಾಗಿ ಮಾತಾಡಲು ಇದೇನು ಹಾಸಿಗೆ ಮೇಲೆ ಬಿದ್ದು ಹೊರಡಾಡು ಸಾಮರ್ಥ್ಯವನ್ನು ತಿಳಿದೆಯೋ? ಇದೋ ಈ ಬಾಣದಿಂದ ನಿನ್ನನ್ನು ಮೃತ್ಯುವ ಮುಖದಲ್ಲಿ ಇಲ್ಲ ಪಾಪಿಷ್ಟಳೆ. ಯುದ್ಧ ಮಾಡುತ್ತಿರುವೆ. ಈ ಬಡದ ಅದೇ ಶಕ್ತಿಯನ್ನು ನೀನು ಹರಿ. ಇಂದಿನ ಯುದ್ಧದಲ್ಲಿ ನಿನ್ನ ಮನಗಾಣಿಸಲಿ. ಇದು ನಿನ್ನ ಬಾಣವನ್ನು ಮುರಿಯುವ ಮಂತ್ರಾಸ್ತ್ರ ಬಾಣ. ದುರಾತ್ಮರೇ ನಿನ್ನ ಬಾಣಗಳು ನನ್ನ ನೇಣು ಮಾಡಬಹುದು. ಈ ಬ್ರಹ್ಮಾಂಡದಲ್ಲಿ ಯಾರು ಮಣಿಯದ ವಜ್ರದಂಡವೆಂದು ತಿಳಿದ ದಂಡನೆ ಯುದ್ಧ ಮಾಡು. ಹೋಗಿ ನೋಡಲಿಂದಿನ ಜಗವು ಶುಂಭ ಶಾಮರಲ್ಲರು. ಇಂದಿನ ರಣರಂಗದಲ್ಲಿ ತ್ರಿಮೂರ್ತಿಯ ಪರಾಶಕ್ತಿಯ ನಡೆಸಿ ಯಮರನ್ನು ಶರಣಗಳಿಂದ ತಟ್ಟುವೆ. ಕುಬೇರವಾದ ಆದಿಗಳನ್ನು ಕೃತಾರ್ಥದ ಕಾಲದ ಮಣಿಗಟ್ಟುವೆ. ಸಹಿಸಿಕ ಬಾಣ ದುರಾತ್ಮನೇ. ಎಲ್ಲವೋ ತೀಕ್ಷ್ಣ ಶರಪ್ರಹಾರದಿಂದ ಮಣಿಯದ ವಜ್ರದಂಡವನ್ನು ತಿಳಿದು ನನ್ನೊಡನೆ ಯುದ್ಧ ಮಾಡು. ಪರಾಶಕ್ತಿ ಇನ್ನೆಷ್ಟು ಬಾಣಗಳಿದೆ? ಮಂಡ ಬಾಣಗಳೆಷ್ಟು, ಮೊಸದ ಬಾಣಗಳೆಷ್ಟು ಏಡಿಸಲಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿವೆ. ಅರೆಯದ ವಯಸ್ಸು ತಡೆದಿದೆ ಎಂದು ನಿನಗೆ ಅವಕಾಶ ಮಾಡಿಕೊಟ್ಟಿವೆ. ಯೋಧ ಮಾಡ ಎಲ್ಲವೋ ನಿಂತಿದ್ದ ಅಷ್ಟ
ತ್ಯಜಿಸುವ ಬಾಣ. ಸತ್ಯ ಸಾಕ್ಷಿಯಾಗಿ ಹೇಳುವೆ, ಇನ್ನು ಮೂರೇ ಮೂರು ಬಾಣಗಳಲ್ಲಿ ನಿನ್ನ ಪ್ರಾಣ ಪಂಚಕವನ್ನು ಸೇರಿಸಿದ್ದರೆ ನಾನು ಆದಿಶಕ್ತಿಯೇ ಅಲ್ಲ. ದುರಾತ್ಮರೇ, ಪ್ರಳಯ ಭೂಕಂಪನದಿಂದ ಕೋಟೆ ಈ ಶುಂಭಾಸುರನ ಪಣ ಮಾಡಿಬಿಟ್ಟ ನಿನ್ನ ಮೂರು ಬಾಣಗಳನ್ನು ಕ್ಷಣಾರ್ಧದಲ್ಲೇ ತುಂಡು ತುಂಡಾಗಿ ಕಟ್ಟಿಸದಿದ್ದರೆ ನಾನು ದಾನವಧೀಶ ಶುಂಭನನ್ನು ಎನ್ನುತ್ತೇನೆ. ಇದು ಅಪ್ಪಿಗಾಸ್ತ್ರದ ಘಾತವೊಂದು. ದುರಾತ್ಮ, ಇದೇ ನನ್ನ ಪ್ರತಿಜ್ಞೆಯ ಮೊದಲನೇ ಬಾಣ. ಎಚ್ಚರ, ಪರ ಹೆಂಗಸೆ, ನನ್ನ ಗುರುಗಳಾದ ಶುಕ್ರಾಚಾರ್ಯರ ಪುಣ್ಯದಿಂದ ನಿನ್ನ ಬಾಣವನ್ನು ಮಧ್ಯದಲ್ಲೇ ಖಂಡಿಸಿದ್ದೇನೆ. ತಾಯಿ, ನಿನ್ನ ಬಾಣವು ಪುಡಿ ಪುಡಿಯಾಯಿತು. ಎರಡನೇ ಬಾಣವನ್ನು ತೊಡುತ್ತಾಯಿ. ಎಲ್ಲವೋ ಶುಂಭನಿ, ಇದೋ ನನ್ನ ಬಾಣದ ಎರಡನೇ ಬಾಣ. ಇನ್ನಾವ ಶಕ್ತಿಯು ನಿನ್ನನ್ನು ಮೃತ್ಯುವಿನಿಂದ ಒಡೆಯಿಂದ ಹೊರಗುಳಿಯುವುದೋ ನೋಡು. ಕುಟಿಲಾತ್ಮಳೆ, ಅಭೇದ ಶಕ್ತಿಯನ್ನು ಕದನದಲ್ಲಿ ಜಯಿಸಿದನೆಂಬ ಗರ್ವವನ್ನು ಬಿಡು. ಇದುವರೆಗೂ ಹೆಂಗಾಲಿಗೆ ಏಸಿ ನಿನ್ನನ್ನು ಕ್ಷಮಿಸಿರುವೆ. ಇನ್ನಾದರೂ ಶರಣಾಗತನಾಗುವೆ, ಈ ಅರಸನ ರಾಣಿಯಾಗುವೆ ಮಗಳು. ಎಲ್ಲವೋ ರಕ್ಕಸ, ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಮಾರ್ಗವಿಲ್ಲದಿರುವಾಗ ಕ್ಷಮೆಯನ್ನು ಕೇಳೆಂದು ನನ್ನೊಡನೆ ಬರುತ್ತಿರುವೆ. ನಿಲ್ಲದುರಾತ್ಮ, ನನ್ನ ಧನಸ್ಸಿ ಮುಗಿದ ಪುಣ್ಯವು ನಿನ್ನ ಮೃತ್ಯುವಿನ ಮುಖದಲ್ಲಿ ತಂದು ನಿಲ್ಲಿಸುವುದು. ಆದಿಶಕ್ತಿಯೇ ನಿನ್ನ ನಾಮವನ್ನು ನಡೆಸಲು ನನ್ನ ಶರಣದಿಂದ ಸಹಿಸಿಕೋ. ಅದೇ ಶಕ್ತಿಯಲ್ಲಿ ಪರಮೇಶ್ವರನೆಂಬ ಸತ್ಯಾಗ್ರಹಿ ವೀರರ ಶಕ್ತಿ. ಅನ್ಯಾಯದ ತಳಹದಿಯ ಮೇಲೆ ರಾಜ್ಯ ಕಟ್ಟಿದ ನಿಮ್ಮಂತವರನ್ನು ಪ್ರಸಾದಕ್ಕೆ ಬಿಟ್ಟು ಕೊನೆಗಮ್ಮ ಸತ್ಯದ ಮೇಲೆ ಪ್ರತಿಷ್ಠಿಸುತ್ತಿರುವ ಅದೇ ಶಕ್ತಿ ಸಹಿಸಿಕೋ. ಚಾಡ ಅಭೇದ ಶಕ್ತಿಯನ್ನು ಕದನದಲ್ಲಿ ಜಯಿಸಿದರೆಂಬ ಗರ್ವವನ್ನು. ನಿನ್ನ ಶಕ್ತಿ ಬ್ರಹ್ಮಶಕ್ತಿ, ಈಶ್ವರ ಶಕ್ತಿ, ಇವುಗಳಿಗಂತ ಮಿಗಿಲಾದ ಶಕ್ತಿ, ಹಣದಲ್ಲಿ ಪಣ ಮಾಡಿ ನಿಂತು ನಿನ್ನದೆ ನಡೆಸುವ ಶಕ್ತಿ, ಸೃಷ್ಟಿ ಸ್ಥಿತಿ ಲಯಕರ್ತರರ ಪರಾಶಕ್ತಿ, ಹರಿರಾತ್ರಿಗಳ ಟಬದರ ಅವರ ಕೈ ಕಟ್ಟಿಕೊಂಡಿರುವ ಶಕ್ತಿ ಈ ಶುಂಭನಲ್ಲಿದೆ. ಎಲೆ ನೋಡಿ, ನಿನ್ನ ಪಣದ ಎಡನೆ ಬಾಳೋದು ತೋರು ಜನಾಂಗದಲ್ಲೇ ತುಂಡು ತುಂಡಾಗಿ ಕಟ್ಟಿಸಿ ಶುಂಭನವನ್ನು. ತಾಯಿ, ನಿನ್ನ ಬಾಣವು ಕತ್ತರಿಸಲ್ಪಟ್ಟದ್ದು. ದೇವತರ ಪುಣ್ಯವು ಮೂರನೆಯ ಬಾಣವನ್ನು ತೊಡುತ್ತಾಯಿ. ಇದೇ ಪಣದ ಮೂರನೇ ಬಾಣ. ಎಲ್ಲವೋ ಶುಂಭನಿ, ಇನ್ನಾವ ಶಕ್ತಿ ನಿನ್ನನ್ನು ಮೃತ್ಯುವಿನಿಂದ ಸತ್ಯ ಸಾಕ್ಷ್ಯ ಹೇಳಿದೆ. ನಾನು ನಿನ್ನನ್ನು ಈ ಭೂಮಿಯ ಮೇಲೆ ಉಳಿಸುತ್ತಿದ್ದರೆ ನಾನು ಹರಿಹರರಲ್ಲಿ ಭೇದವನ್ನು ನಡೆಸಿದ ಪಾಪವನ್ನು ಸಹಿಸಿಕೋ. ಚಾಂಡಾಲ, ಇದೇನು ಈ ಅವರ ಬಾಣದಿಂದ ರಣದುರಂತರಾದ ಶುಂಭಾಸುರನ ಬಿಲ್ಲು ಕೈಯಿಂದ ಕಳಿಸಿದೆ. ಅದಾವ ದಾನವ ಕುಲದ ದೈವ ದುರಂತ. ಒಂದೇ ಬಾಣದಿಂದ ಕಾದುಗಳೆಂಬ ತರ್ಪಣಿ ನನ್ನ ಜಾರುತ್ತಿದೆ. ಏಕೆ ಸ್ವಕಾರ್ಯದ ಒತ್ತ ತೋಸಲವನ್ನು ತಲುಪುವಂತೆ ಇವರು ನನ್ನ ಶೌರ್ಯವನ್ನೇ ತಿಳಿಸಿದ್ದಾರೆ. ಇರಲಿ, ಈ ಮಹಾಮಾರಿಯನ್ನು ಗೆಲ್ಲುವ ಮಾರ್ಗ ಯಾವುದಿರುವುದು? ಏಕೆ ದಾನ ಎಲ್ಲಿ ಬಿದ್ದಿರೋದೆಲ್ಲ ಎತ್ತಿಕೋ. ಅದುವರೆಗೂ ನಾನು ಬಾಣಗಳನ್ನು ಬಿಡುವುದಿಲ್ಲ. ಎಂತವಿಲ್ಲ ಪ್ರಮತಳೆ, ಇದೋ ಮುರಿದ ಬಿದ್ದ ಬಿಲ್ಲಿದ್ದರಿಂದಲೇ ನಿನ್ನ ಮುಖದ ಮಕ್ಕಳನ್ನು ಕಳಚಿ ನಿನ್ನ ಮುಖಕ್ಕೆ ಚಪ್ಪನ್ನು ಬಿಡುವಂತೆ ಇನ್ನು ನನ್ನ ಪ್ರಾಣದವನು ನುಂಗಿದ ಪ್ರಾಣವನ್ನು ರಕ್ಷಿಸಿಕೋ. ಎಲ್ಲವೋ ರಕ್ಕಸ, ಯಾವ ವಾರದಿಂದ ಸಂಪಾದಿಸಿರುವೆ ಬೊಗಳು. ದುರಾಚಾರಿ, ನನ್ನ ತಲಸಿನಲ್ಲಿರುವ ಮೋಹನಾಸ್ತ್ರದಿಂದ ಏನೋ ಮುಂದೆ ನಿನ್ನ ಮೋಹನಾಸ್ತ್ರದ ಕುಣಿತವೋ ಮಣಿತವೋ ಮುಖವಿಟ್ಟು ನೋಡಬಹುದ ಅಂತ. ಎಲ್ಲಿ ವಾಯಿದೋ ನನ್ನ ಮೋಹನಾಸ್ತ್ರ? ಶಂಭವೇ, ಇದೆನ್ನ ಕೊನೆಯ ಬಾಣ. ಈ ಬಾಣದ ಹೊಗೆಗೂ ಮುಗಿಲುವಷ್ಟರಲ್ಲಿ ಏನಾಗುವುದೆಂಬುದನ್ನು ನಿರ್ಧರಿಸು. ಶರಣರಥವಾಗುವೆಯಾ, ಈ ಅರಸನ ರಾಣಿಯಾಗುವೆಯಾ? ಮೊದಲ ಪ್ರಮತ್ತ ಮನ ಬಂದಂತೆ ಮಾತನಾಡುವ ನಿನ್ನ ಉದರವನ್ನು ಈ ಶರಣದಿಂದ ಹರಿದಿರುವೆ. ನಿನಗೆ ಯಮನ ಬರ್ತೀಯೇ
ನಿಶ್ಶುಂಭನಲ್ಲಿ ನಿನ್ನ ಪೌರುಷ ತೋರಿ ಕಾದಾಡು. ಓಹೋ, ಇಂಥವು ಇವನು ಅಂತಹ ಉದ್ದತನೇ ಸರಿ. ಎಲ್ಲವೋ ನಿಶುಂಭ, ನೋಡು ನಿನ್ನ ಅಣ್ಣನ ಚಂಡನ ಶುಂಭನ ಸ್ಥಿತಿಯನ್ನು ಅರಿತು ಹಿಂದಕ್ಕೆ ತೊಲಗು. ಇಂದಿನ ಹಣದ ಹೊತ್ತನ್ನು ರುದ್ರಾಸುರನಿಗೆ ತಿಳಿಸದೆ ನೀನೇ ಕರ್ಣರಂಗಕ್ಕೆ ಬಂದಿ. ಇದೋ ನಿನ್ನ ಅಣ್ಣನ ಶುಂಭನ ಸ್ಥಿತಿಯನ್ನು ಅರಿತು ಸುಮ್ಮನೆ ಹಿಂದಕ್ಕೆ ತೊಲಗುದರಾತ್ಮ. ವೀರ ಶುಂಭಾಸುರನ ಮರಣವೆಸಗಿದೆಯ? ಮೂಡಣ ಕಿಶೋರನು ರವಿಕಿರಣಗಳನ್ನು ಮೇಘದಿಂದ ಮುಚ್ಚಲ್ಪಟ್ಟಿದೆ. ಬುರುಡಗಳ ಕೂಗಿಗೆ ಮೃಗೇಂದ್ರನೇ ಮೈಮರೆತಂತೆ ಮೋಹದರೊಳಿಂದು ಅಣ್ಣನ ಮರಣವೆಸಗಿದೆಯ? ನಿನ್ನ ದುರಾತ್ಮಳೆ ಮರಣ ಓಮಕ್ಕೆ ಬಂದನು ನೋಡು. ಸಾಕ್ಷಾತ್ ಆದಿಶಕ್ತಿ ಮುಂದೆ ಬಂದು ನಿಂತ ಮೃತ್ಯುವಿನ ಪ್ರಥಮ ನೈವೇದ್ಯವೋ ನೋಡು. ರಿಪುಮೋಹನದಲ್ಲಿ ಸತ್ತವನು ವಿಚಾರ ಮಾಡುವ ಉನ್ಮತ್ತ ಎಲ್ಲ ಕೊಟ್ಟಿಲಾಗ್ತು. ನೀನೀಗ ಯಾರ ಸನ್ನಿಧಿಯಲ್ಲಿ ನಿಂತು ಮಾತನಾಡುತ್ತೇವೆ ಎಂಬುದನ್ನು ಬಲ್ಲೆಯ? ನಿನಗೆ ಪ್ರಜ್ಞೆ ಸರಿಯಾಗಿರುವುದೇ? ನನಗೆ ಪ್ರಜ್ಞೆ ಚೆನ್ನಾಗಿರುವುದು. ನಿನ್ನಂತೆ ನನಗೆ ಸ್ಮೃತಿ ತಪ್ಪಿಲ್ಲ, ಕಣ್ಣುಗಳಿಗೆ ಹಂದ ತಾರತಮ್ಯವಿಲ್ಲ. ನಿನ್ನಂತೆ ಸುರೆಯನ್ನು ಸೇವಿಸಿ ಪದವಿ ಪದದಿಂದ ಹೊಂದಲಾಗಿಲ್ಲ. ದುರಾಶ ಪಿಶಾಚರಾದ ನಿಮ್ಮ ಕೈಗೆ ಸಿಕ್ಕಿ ಉನ್ಮತ್ತ ಪ್ರಾಯಗಳಾಗಿಲ್ಲ. ಗುರುದ್ರೋಹಿಯ ಪ್ರಜಾಗಳಿಗೆ ನಿಮ್ಮಂತವರನ್ನು ಮೊದಲು ನಿನ್ನುದರವನ್ನು ಎಲೆ ಪರಾಶಕ್ತಿ, ನೀನು ಮಿತಿ ಮೀರಿ ಹರಟಿ ನನ್ನ ಅಂತಃಕರಣವನ್ನು ಅತಿಯಾಗಿ ಕಲಕಿದೆ. ಇನ್ನೊಂದಾವರ್ತಿ ಭಯಭಕ್ತಿಗಳಲ್ಲದೆ ಈ ನಿಶುಂಭನಲ್ಲಿ ಬೊಗಳದರೆ ನಿನ್ನ ಮಸ್ತಕವು ಶತಚಿತ್ರವಾದಿತು. ಎಚ್ಚರ. ಕೆಲವೋ ಏನಂತೆ ನಮ್ಮ ಮಸ್ತಕವು ಶತಚಿತ್ರಗಳಾಗುವುದು ಅಥವಾ ನಿನ್ನ ತಲೆ ಮಾಡುವ ನಿನ್ನ ಭುಜವು ನಂದಿ ತ್ರಿಶೂಲದಿಂದ ಚಿತ್ರ ಚಿತ್ರಗಳಾಗಿ ಬೆಳೆಯುತ್ತಿರುವ ಕೆಲವೋ ನಿಶುಂಭ ಅಯೋಗ್ಯನಾದ ರಕ್ತ ಬೀಜಾಸುರನ ಸಹವಾಸದಿಂದ ಸರ್ಪವನ್ನು ಸಮೀಪದಲ್ಲಿಟ್ಟುಕೊಂಡಿದ್ದು ದೃಷ್ಟಿ ದೇವತೆಯಾದ ನನ್ನೊಡನೆ ಕಾದಾಡರು. ನಿನ್ನ ಬಾಣದಿಂದ ನಾನೇ ಯಮಲೋಕ ಕೇಂದ್ರ ಮಾಡಿದೆ. ಸುಮ್ಮನೆ ನನಗೆ ಶರಣಾಗತ ನಾನು ಇಲ್ಲವಾದರೆ ಅನರ್ಥವಾದ ಈ ಧೃತ್ಪಳ ವಾಕಿನಲ್ಲಿ ವಿಷವೇ ತೊಟ್ಟಿತ್ತು. ಅಗ್ನಿಕಾಲ ಉದುರುತ್ತಿರುವವು, ನನ್ನ ಮೈ ಮೇಲೆ ಮುಳ್ಳು ಹೇಳುತ್ತಿರುವವು, ನನ್ನ ರಕ್ತವು ಕುದಿಯಲಾರಂಭಿಸುತ್ತದೆ. ಎಲೆ ಚಂಡಿ, ಎಲೆ ಹೆಂಗಸೆ, ನಿನ್ನನ್ನು ಕಟ್ಟಿ ತೆಗೆದುಕೊಂಡು ಹೋಗಲಿ. ಎಲೆ ಹೆಂಗಸೆ, ನಿನ್ನ ಗೊಟ್ಟು ಬೆದರಿಕೆಗೆ ನಾನೇನು ಅಳುಕುವೆನೆಂದಿರ್ತೀಯ? ನೀರು ಸಾತ್ತ ಸಮುದ್ರದಲ್ಲಿ ಅಡಗಿದರು, ಕೂಲಗಿರಿಗಳಲ್ಲಿ ಅವಿತುಕೊಂಡರು ನಿನ್ನನ್ನು ಬಿಡದೆ ತುಂಡು ತುಂಡಾಗಿ ಕತ್ತರಿಸಿ ಭಕ್ಷಿ ನಿನ್ನ ತಲೆಯನ್ನು ರಕ್ತಬೀಜಾಸುರನಲ್ಲಿ ತೆಗೆದುಕೊಂಡು ಹೋಗದೆ ಬಿಡಲಾರೆ. ನೀನೀಗ ಯಮಸದನಕ್ಕೆ ಕಾಲಿಟ್ಟಿರುವೆ. ನಿನ್ನ ದುರ್ವಾಕುಗಳಿಂದ ನನ್ನ ತಲೆಯೂ ಗಿರ್ರನೆ ಸುತ್ತುತ್ತಿರುವೆ. ನನ್ನ ಖಡ್ಗವು ನಿನ್ನ ತಲೆಯನ್ನು ಚಂಡಾಡರ ಆತುರದಿಂದ ಕುಣಿದಾಡುತ್ತಿರುವುದು.
ನೀನು ನನ್ನ ಕಣ್ಣಿಗೆ ಪಿಶಾಚಿಯಂತೆ ಕಾಣುತ್ತೆ. ಸುರಪಾನ ಮತ್ತರಿಗೆ ದೇವತೆಗಳು ಪಿಶಾಚಿಯಂತೆ ಕಾಣುತ್ತೆ ಸ್ವಭಾವ. ಎಲೆ ಚಂಡಿ, ನಿನ್ನ ಆಯುಷ್ಯು ಪೂರ್ತಿ ಆಗುತ್ತಾ ಬಂತು. ನಿನ್ನನ್ನು ನನ್ನ ಒಂದೇ ಬಾಣದಿಂದ ಬಡಿದಿಟ್ಟು ಚಿತ್ರಗಳಾಗಿ ಕತ್ತರಿಸಿ ಭಕ್ಷಿಸಿ ಬಿಡುವೆ. ಸುಮ್ಮನೆ ನನ್ನೊಡನೆ ಬಂದು ನಮ್ಮ ರಕ್ತಬೀಜಾಸುರನ ರಾಣಿಯಾಗುವೆಯೋ ಅಥವಾ ಈ ನಿಶ್ಚಂಬನ ಬಾಣಗಳಿಗೆ ಬಲಿಯಾಗುವೆ? ಎಲ್ಲವೋ ನಿಶುಂಬನೆ, ಎಣಗಳನ್ನು ತಿನ್ನುವ ನೀನು ನನ್ನಂತಹ ಪರಾಕ್ರಮಿಗೆ ಎದುರಿಸಿ ಬದುಕಬಲ್ಲೆ. ಹುಲ್ಲು ಕಡ್ಡಿಯಂತಿರುವ ನಿನ್ನ ಬಾಣಗಳು ನನ್ನನ್ನು ಕದಲಿಸುವುದಕ್ಕೂ ಸಾಧ್ಯ. ನಾನೇ ನಿನಗೆ ಯಮಲೋಕ ಯಾತ್ರೆ ಮಾಡಿಸುವೆ. ಎಲೆ ಅನುಮಾನ ಚಾಮುಂಡಿ, ಮಹಾಪ್ರಜ್ಞಳಂತೆ ಹರಡುತ್ತಿರುವ ಜ್ಯೋತಿ. ರಕ್ತ ಬಿಜಾಸುರನೆಂದರೆ ಯಾರೆಂದರಿತು? ಶರಪ್ರಹಾರ ವೀರನು, ಸಮರ ಸಂಧಾನ ವಿಧಾನಗಳಿಂದ ರಾರಾಜಿಸುತ್ತಿರುವ ಹರ್ಯರಾದಿ ಬ್ರಹ್ಮರನ್ನು ಅಕ್ಕಡಿಯಲ್ಲಿಟ್ಟು ತೂಗಿದ ಪರಾಕ್ರಮೆ. ವೈರವವನ್ನು ಸಾಧಿಸಿ ಬದುಕಬಲ್ಲೆಯ. ಅಬಲ ಎಂದು ಉದಾಸೀನತೆಯಿಂದಲೇ ಪೌರುಷಶಾಲೆಯಂತೆ ಹರಡುತ್ತಿರುವೆ. ದುರಾತ್ಮಳೆ, ಈ ಸಾರಿ ಸುರಿಸುವ ಭೀಕರ ಶರಗಳಿಂದ ನಿನ್ನನ್ನು ಕಟ್ಟಿ ತೆಗೆದುಕೊಂಡು ಹೋಗಲೆ ಅಥವಾ ರಣರಂಗದಲ್ಲಿ ಶತಚಿತ್ರವಾಗಿ ಕತ್ತರಿಸಲಿ. ಬಲ ಇಷ್ಟೊಂದು ಅಹಂಕಾರ. ಎಲ್ಲವೋ ನಿಶುಂಬನೆ, ನೀನು ಪರಾಕ್ರಮಿ ಎದುರು ನನಗೆ ನಿಜವಾದ ಶತ್ರು. ನಿನ್ನನ್ನು ರಣಭೂಮಿಗೆ ಕಳಿಸಿದ ಆರು ದಿವಸನೇ ನನಗೆ ನಿಜವಾದ ಶತ್ರು. ನೀನು ನಿನ್ನನ್ನು ತೆಗೆದಲ್ಲಿ ಕಾದುವೆಯೋ ಅಥವಾ ಪಲಾಯನವಾಗುವೆಯೋ ಬಗಳು. ಎಲೈ ಮಾರಿಗೆ, ಯುದ್ಧಕ್ಕೆಂದು ಬಂದು ಹಿಮ್ಮೆಟ್ಟುವೆನೆಂದರಿತೆಯ, ಯುದ್ಧದಿಂದ ಪಲಾಯನ ಮಾಡುವೆನೆಂದರಿತೆ. ಯುದ್ಧದಿಂದ ಪಲಾಯನ ಮಾಡುವೆನೆಂದು ಕನಸಿನಲ್ಲಿಯೂ ತಿಳಿಯಬೇಡ. ಮಹಾಪರಾಕ್ರಮಿಯಾದ ನಾನು ಯುದ್ಧಕ್ಕೆ ಇದೋ ಸಹಿಸಿಕೋ ಈ ಶಕ್ತಾಯುಧದವನು. ಎಲ್ಲವೋ ನಿಶುಂಬನೆ, ನೋಡು ನಿನ್ನ ಕದಾವರಣವು ತುಂಡು ಮಾಡಿದರೆ ಎಸೆದಿರುವೆ. ಈ ಹಾನಿ ಶಕ್ತಿ ಮುಂದೆ ನಿನ್ನ ಪೌರುಷವು ನಡೆಯಲಾರದು. ಬಿಡು, ಇನ್ನು ಯಾವ ಅಸ್ತ್ರಗಳಿಗೆ ಫಲಾಂಬಿ. ನಿನ್ನಂತ ಸ್ತ್ರೀಯರನ್ನು ನಾನಿದುವರೆಗೂ ಕಂಡಿರಲಿಲ್ಲ. ದುರಾತ್ಮಳೆ, ಈ ಸಾರಿ ಸುರಿಸುವ ಭೀಕರ ಶರಗಳಿಂದ ಸಪ್ತ ಸಮುದ್ರಗಳೆಲ್ಲ ಒಳೆಯಾಗಿ ಹರಿವು. ಚಂದ್ರರು ದಿಕ್ಕು ತಪ್ಪಿ ನಡೆ, ಹರಿಹರ ಬ್ರಹ್ಮರು ಸಾವನ್ನಪ್ಪಿಕೊಳ್ಳರು. ಇದೋ ಸಹಿಸಿಕೋ. ಬಲ ನಿಶುಂಬನೆ, ನಿನ್ನಂತಹ ಪರಾಕ್ರಮಿಯನ್ನು ಆರುದ್ರಾಸುರನ ಆಜ್ಞೆಯಂತೆ ಅನುಸರಿಸಿ ಬಂದು ಈ ಶಾಮವ್ಯ ಬಾಣದಿಂದ ಅರ್ಥನಾದರೆ ಅದರಲ್ಲೂ ಒಂದು ಮುಕ್ತಿ ತರಲು ಪಾಪಿ. ಭೂಪತಿಯ
ಅವರಿಗೆ ತಗ್ಗಿದಂತಾಯಿತು. ಆ ಪರಾಕ್ರಮಿಗಳಾದ ವರಪುರುಷನನ್ನು ಸಂಹರಿಸಲು ಆ ಮಹಾದೇವಿಯು ಬಹಳ ಕಷ್ಟಪಟ್ಟಂತಾಯಿತು. ಯಾವಾಗಲೂ ಧರ್ಮಕ್ಕೆ ಜಯವು ಅಧರ್ಮಕ್ಕೆ ಅಪಜಯವು ಸಿದ್ಧವಾಗಿಯೇ ಇರುತ್ತದೆ. ಇನ್ನು ಆ ರಕ್ತವಿಜಾಸುರನು ಯಾರನ್ನು ಸಮರಕ್ಕೆ ಕಳಿಸುವನು ತಿಳಿದು ಆ ಮಹಾದೇವಿಗೆ ತಿಳಿಸಿದನು. ನಾರಾಯಣ ಸಂಭಾವಿಸುವಂತಹ ಪರಾಕ್ರಮಗಳು ಆ ಶಾಂಭವಿ ಅಸ್ತ್ರಕ್ಕೆ ಬಲಿಯಾದ ನಾನಿನ್ನು ಸುಮ್ಮನೆ ಸಾಧ್ಯವಿಲ್ಲ. ನಾನೇ ಹಿಂದಿನ ಯುದ್ಧಕ್ಕೂ ಸಾಧ್ಯವ ನಾನು ಮಾಡುವ ಈ ದಿನ ಯುದ್ಧದಲ್ಲಿ ಹರಿಹರ ಸುರರಿ ಪಾಲಕರು ಸಪ್ತ ಸಮುದ್ರಗಳೇ ಕನ್ನಡದಲ್ಲಿ ಹರಿಹರರು ಸುರರಿ ಪಾಲಕರು ಭೂಗರ್ಭದಲ್ಲಿ ಅಡಗಿದರು. ಸೂರ್ಯಚಂದ್ರರು ಕ್ಷೇತ್ರದಲ್ಲಿ ಜಲತರಂಗವು ಕಂಪನಮಯವಾಗಿದೆ. ಈ ಪ್ರಳಯ ಕಾಲ ರಕ್ತ ಬೀಜದ ಪ್ರಳಯ ವರದಿಂದ ಗ್ರಹಗಳೇ ಗಡಗಡಗಳಲ್ಲಿ ಹವನೀಯವು ಹೊಂದಿ ನಕ್ಷತ್ರಗಳು ಉದುರುವುದು. ಆ ಅಂಬಿಕೆಯನ್ನು ದಿಗ್ಭ್ರಮಣಗೊಳಿಸಿದರು. ಮಹಾರಾಜ ಮೃತ್ಯುಂಜಯನ ಸಮ್ಮುಖದಲ್ಲಿ ಎಲ್ಲಿಯ ಮೃತ್ಯು ಕಾಲ ಗರ್ಭದಲ್ಲಿ ಆರಾಡುತ್ತಿರುವ ನಿನ್ನ ಚರಿತ್ರೆಯ ಸಾಕ್ಷಿಯು ಭರತ ಭೂಮಿಯಲ್ಲಿ ಕಾಲ ಯಮನಕ್ಕೆ ನುಡಿ ಬಗೆಯುವ ನಿನ್ನೆದುರಿನಲ್ಲಿ ನಿಲ್ಲುವುದಕ್ಕೆ ಆ ಯಮನ ಎಲೆಯೂ ನಡೆಯುತ್ತಿರುವಾಗ ಆ ಸುರರಿ ಪಾಲಕರ ಗತಿಯನ್ನು ತಂದೆ ನಮಸ್ಕರಿಸುವೆನು. ಪುತ್ರ ಚಿರಂಜೀವಿ ಕುಮಾರ ಮೇಳಕ್ಕಿರು. ತಂದೆ ಸಕಲ ದಾನವ ಸೈನ್ಯವನ್ನೆಲ್ಲ ಕಳೆದುಕೊಂಡು ಹೀಗೆ ಆಲೋಚಿಸಿದ ಕುಳಿತೇವೆ. ನೀತಿ ಬಯಲಾದ ದಿಕ್ಪಾಲಕನ್ನು ಆ ಕುಟಿಲಾದ ಅಬಲೆಯನ್ನು ವಿಲಾಸಿಯ ದಂಡೆಯನ್ನು ನಿಗ್ರಹಿಸಬೇಕೆ? ಛೇ, ಇದೆಂತ ಅಪಮಾನ. ತಂದೆ ನನಗಾಜ್ಞೆಯನ್ನು ಕೊಡು. ಆ ಸ್ವಸಮೂಹವನ್ನು ಪ್ರವೇಶಿಸಿ ಅಸಂಖ್ಯಾತ ಸ್ವರ ರಾಶಿಯಿಂದ ಸಮರ ಶ್ರೋಣಿತ ಸರೋವರವನ್ನು ನಿರ್ಮಿಸುವೆನು. ಎಲ್ಲಿ ಆಜ್ಞೆಗಾಗಿ ಕುಮಾರ, ನಾನಿನ್ನು ಜೀವಿಸಿರುವಾಗಲೇ ನಿನ್ನ ಕೈಗೆ ರಣ ಕಂಕಣವನ್ನು ಕಟ್ಟಿ ಸುಮ್ಮನೆ ಸಾಧ್ಯವಿಲ್ಲ ಕುಮಾರ, ಸಾಧ್ಯವಿಲ್ಲ. ಜನಕ ತಮ್ಮನ್ನು ಕಾಳಕ್ಕೆ ಕಳುಹಿಸಿ ರಣಾಂಗಾರ ಪ್ರತಾಪ ನಾನು ತರುಣಿಯಂತೆ ಅರಮನೆಯಲ್ಲಿರಬೇಕೆ? ರುಧಿರ ಕುಮಾರ ಪುಷ್ಪಮಾಲ್ಯ ಸುತನಿಗೆ ಎಂದಿಗೂ ಸಮ್ಮತವಾಗದು. ಸುಕುಮಾರ, ನೀವು ಹೇಳುತ್ತಿರುತ್ತದೆ. ಆದರೆ ಆ ತ್ರಿಮೂರ್ತಿಗಳ ಬೆಂಗ ಅವರಿಗೆ ಬಂದಿರುವ ಆ ನಾಯವಿ ಭೂದೇವಿಯ ಸ್ವರೂಪಿಣಿ, ಅದಕ್ಕೋಸ್ಕರ ಕುಮಾರ, ಅದಕ್ಕೋಸ್ಕರ. ಅದಕ್ಕಾಗಿ ಇಷ್ಟೊಂದು ಚಿಂತೆ. ಅದಕ್ಕಾಗಿ ಇಷ್ಟೊಂದು ಚಿಂತೆ. ದಾನವ ಕೇಸರಿಯಾದ ನೀವು ಹೀಗೆ ಲಕ್ಷಿಸಬೇಕೆ? ತಂದೆ ಆತ್ಮದೇಹಧಾರಿಯಾಗಿ ಧರಣಿಗೆ ಉದ್ಗೋಚರವಾದಾಗಲೇ 3 ಋಣಗಳಿಂದ ಬಂಧಿತವನು ಕೇಳು. ಜನನಿ ಋಣ, ಜನ್ಮದ ಋಣ, ಜನಕನ ಋಣ. ಈ 3 ಋಣಗಳಿಂದ ಮುಕ್ತನಾಗುವುದೇ ಮೋಕ್ಷ.
ಈ 3 ಋಣಗಳು ಒಮ್ಮೆಲೆ ಮುಟ್ಟಿಸುವಂತ ಮಹದ ಕಲವು ನನ್ನ ಭಾಗ್ಯ ಬ್ರಹ್ಮಾಂಡದಲ್ಲಿ ಪ್ರಾಪ್ತವಾಗಿರೋ ತಮ್ಮಂತ ವೀರರು ನಾನು ತಡೆಯಬೇಕೆ. ಮೆಚ್ಚಿದೆ, ನೀನು ದಾನವಂಶೋದ್ಧಾರಕ, ನೀನಿಂದ ವೀರರ ವಸ್ತು ಮಾಡುತ್ತ. ಆದರೇನು ರಣರಂಗದಲ್ಲಿ ಬಾಲಸಿಂಹನೆಂದು ಭಾವಿಸಿ ನನಗೆ ಅನುಮತಿ ಕೊಡಿ. ಕುಮಾರ ಮಾಯಾವಿ, ನೀನು ಹಸು ಈ ಹಠಮಾರಿತನ ಮಾಡಬಾರದು. ಹುಡುಗರ ಹಠವನ್ನು ಹಿರಿಯರು ಪೂರೈಸಿಕೊಡಬೇಕಲ್ಲ. ಸಚಿವ ತೀರ್ಥದಲ್ಲಿ ಅಡಿಯನ್ನು ಮುಂದಿಟ್ಟರೆ ಸೋಗ, ಹಿಂದಿಟ್ಟರೆ ನನಕ. ಸಮರ ಸಮಯದಲ್ಲಿ ರಣರಂಗಿಗೆ ಧುಮುಕುವುದು ಪರಾಕ್ರಮಿಗಳಂತ. ತಂದೆಯೇ, ನನ್ನನ್ನು ಆಶೀರ್ವದಿಸಿ ಕಳಿಸಿ. ನನ್ನ ಬೇಡಿಕೆಯನ್ನು ಹಠ ಮಾಡಬೇಡಿ. ಕುಮಾರ, ಈ ವಿದುರಾಸುರ ಪುತ್ರ ಎಂಬುದು ಜಗತ್ತಿಗೆ ನಿದರ್ಶನ ತಂದುಕೊಳ್ಳಲು ಹೋಗು. ನಿನಗೆ ಅಖಂಡ ವಿಜಯವಾಗಲಿ. ಹೋಗಿ ಗೆಲುವೆ ಗೆಲುವೆ ಸುರ ಕುಲವನ್ನು ಹಿಡಿದು ಹಿಡಿತಾವೆ ಕ್ಷಣದಿ ಸುರ ಕುಲವನ್ನು ಹಿಡಿದು ಹಿಡಿತಾವೆ ಅಖಂಡ ವಿಜಯವಾಗಲಿ. ಹೋಗಿ ಬಾ. ತಾಯಿ, ಆ ರಕ್ತ ಬೀಜ ಸೈನ್ಯದ ವಶವಾಗಿ ಉಳಿದಿರುವುದು ರಕ್ತ ಬೀಜ ವಿತರಣ. ಈ ಸಾರಿ ಆ ರಕ್ತ ಬೀಜ ಸೈನ್ಯ ಇದಕ್ಕೆ ಬರಬಹುದೆಂದು ನಾನು ತಾಯಿ ಈ ಸಾರಿ ರಕ್ತ ಬೀಜಾಸುರನ ಮುಖ್ಯಮಂತ್ರಿಯಾದ ಮಾಯಾಪುತ್ರ ವಿತರಣೆಂಬುವನು ಮಹಾಪರಾಕ್ರಮಿಗಳನ್ನು ಬಲ್ಲೆ. ಈ ಸಾರಿ ಅವನೇ ಯುದ್ಧಕ್ಕೆ ಬರಲು ನೋಡು ತಾಯಿ. ಜನನಿ, ಅಳಿದಿರುವ ದಾನವ ಸಮೂಹವನ್ನೆಲ್ಲ ನೆನೆಸಿಕೊಂಡು ವಿಕ್ರಮಗೊಂಡಿರುವ ರಕ್ತ ಬೀಜಾಸುರನೀಗ ಯುದ್ಧವನ್ನೇ ನಿಲ್ಲಿಸುವನೆಂಬ ನಂಬಿಕೆ ನನಗಿದೆ. ಸುಪುತ್ರ ತಾಯಿ, ಹಸ್ತಪ್ರಾಯ ಸೂರ್ಯನಲ್ಲಿ ತೇಜಸ್ಸಿನ ಅಭಾವದಿಂದ ಬಲಿಯುವುದು ಸಾಮಾನ್ಯ ಸದೃಶ್ಯ ಕಲ್ಪನೆ. ವಿವೀರ ರಕ್ತ ವಿಜಾಸುರನ ಬಲವು ಹೊಂದಿರುವುದೆಂದು ಕಲ್ಪಿಸುವುದು ಸುರಕುಲದ ಮೂಲ ಲಕ್ಷಣ. ಆ ರಕ್ಕಸನ ಸೈನ್ಯವೆಲ್ಲವೂ ನಾಶವಾಗಲು ಆ ನೀಚನಲ್ಲಿರುವ ಧನುರ್ವಿದ್ಯೆಯು ಇನ್ನು ತರುಣಾವಸ್ಥೆಯಲ್ಲಿ ಅದು ನರಕರು ಚರವಲ್ಲ. ತಾಯಿ, ಆ ರಕ್ತಬೀಜನ ಮಗನಾದ ಮಾಯಾವಿ ಎಂಬ ರಕ್ಕಸನು ಈಗ ಯುದ್ಧಕ್ಕೆ ಬರಲಿರುವ ತಾಯಿ. ಅವನು ಇಂದ್ರಜಾಲ ಮಹೇಂದ್ರ ಜಾಲದಲ್ಲಿ ಬಲು ನಿಪುಣನೆಂದು ನಾನು ಕೇಳಿರುವೆ. ನನಗೆ ಆಜ್ಞೆಯನ್ನು ಕೊಡುವುದಾದರೆ ನಾನೇ ಆ ಉದಿರಾಸನ ಸ್ವಭಾವವನ್ನು ಸಂಪಾದಿಸುತ್ತೇನೆ. ಹೌದು, ಆಜ್ಞೆ ಮಾಡುತ್ತಾರೆ. ಆ ಮಾಯಾವಿ ಎಂಬುವನು ಅಮೋಘವಾದ ನಿಮಗೆ ಆ ವರಪುರುಷನನ್ನು ಜಯಿಸಲು ಸಾಧ್ಯ. ಜನನಿ, ನಿನ್ನ
ನಿನ್ನ ಅನುಗ್ರಹದಿಂದ ಸುರದಿಕ್ಪಾಲಕರ ವಿಜಯಕ್ಕೆ ಭಂಗವಿಲ್ಲ, ಸುರರ ಕೀರ್ತಿಗೆ ಕೇಡಿನ ಕೌತುಕವಿಲ್ಲ. ಆಜ್ಞೆ ಮಾಡು ಮಾತೆ. ನಿನಗೆ ಅಖಂಡ ವಿಜಯವ. ರುದ್ರ ಬ್ರಹ್ಮರೇ, ನೀವು ನಾರಾಯಣ ಸಹಾಯಕ್ಕೆ ಹೋಗಿ ಬನ್ನಿ. ಆಜ್ಞೆ ಮಾತೆ. ಬ್ರಹ್ಮರೇ, ಜಗನ್ಮಾತೆ ಆಜ್ಞೆಯಂತೆ ಯುದ್ಧ ಮುಗಿಸಿಯನ್ನು ಬಂದಿದ್ದಾಯಿತು. ಆದರೂ ಆ ಮಾಯವು ಸಮರಕ್ಕೆ ಯಾವಾಗ ಬರುವನ್ನು ತಿಳಿಯದಾಯಿತು. ನಾರಾಯಣ, ಅವನು ಮಹಾಮಾಯವೆಂದು ಮಹಾದೇವಿ ಹೇಳಿಲ್ಲವೇ? ಅವನು ಯಾವ ವಿಕೃತ ರೂಪದಲ್ಲಿ ಬರುವುದು ಅದೇ ತಿಳಿಯದಾಗಿದೆ. ನಾರಾಯಣ, ಆ ಜಗನ್ಮಾತೆಯ ಅನುಗ್ರಹ ಇರುವಾಗ ಅವನು ಅದೃಷ್ಟನಾಗಿ
ಬಂದು ನಮ್ಮೊಡನೆ ಯುದ್ಧ ಮಾಡಿದರು ನಮ್ಮನ್ನು ಜಯಿಸಲಾರ. ದಿವ್ಯಾಸ್ತ ಪರಿಪೂರ್ಣತೆಯನ್ನು ಪಡೆದಿರುವ ನಾನು ನಿನ್ನಂತ ಭಿಕಾರಿ ಗಂಜುವಿನಿಂದ ನಿಲ್ಲು ದ್ರೋಹಿ. ಎಲ್ಲವೋ ದೈವ ದ್ರೋಹಿ, ಧರ್ಮೋದ್ಧಾರಕನು ಲೋಕ ಪೂಜ್ಯನಾದ ಈ ಮಹಾವಿಷ್ಣುವಿನಲ್ಲಿ ಸಮರಕ್ಕೆ ಬಂದೆಯ. ನಿಲ್ಲ ದುರಾತ್ಮ. ಇಂದು ನಮ್ಮ ತಂದೆಯು ನಿಮ್ಮೆಲ್ಲರನ್ನು ಸೆರೆ ಹಾಕಿದಾಗ ತುಂಡು ತುಂಡಾಗಿ ಕತ್ತರಿಸಿ ಬಿಟ್ಟದ್ದು ನಮ್ಮ ತಂದೆಯ ತಪ್ಪು. ಇದೋ ನೋಡು, ನಾನು ನಿಜವಾದ ವೀರನಾಗಿ ರುಧಿರಾಸುರನ ಕುಮಾರನಾಗಿದ್ದಲ್ಲಿ ಈ ಆಜ್ಞೆಯಾಗಿ ಪ್ರಜ್ವಲಿಸಲಿ. ಎಲ್ಲವೋ ದಾನವ ಕುಂದಿ, ನನ್ನ ವರ್ಣಾಸ್ತ್ರದಿಂದ ನಿನ್ನನ್ನು ಒದಿಸದಿದ್ದರೆ ನಾನು ಜಗನ್ಮಾತೆಯ ಸುತನೇ ಅಲ್ಲ. ನಾನು ನನ್ನ ಗುರುಗಳಾದ ಶುಕ್ರಾಚಾರ್ಯ ಸೇವೆಯನ್ನು ಏಕೋಭಾವದಿಂದ ಕೈದು ನಿಜವಾದರೆ ಈ ಪವನಸ್ತ್ರ ವಿಷವನ್ನು ಪ್ರಯಾಜ್ಞೆಯಾಗಿ ಪ್ರಜ್ವಲಿಸಲಿ. ಎಲ್ಲವೋ ರಕ್ಕಸ, ಅರ್ಧಚಂದ್ರ ಬಾಣದಿಂದ ಅಮೃತವಾಯವನ್ನು ನಿರ್ಮಿಸಿ ಪವನಾಸ್ತ್ರದ ವಿಷವಾಯವನ್ನು ನಿವಾರಿಸಿದಲ್ಲಿ ನಾನು ದಾನವಂತಕ ನರಹರಿಯೇ ಅಲ್ಲ. ಅಮೃತವಾಯ ಇಲ್ಲವೋ ದಾನವದ್ರೋಹಿ, ಈ ಆಜ್ಞಾಸ್ತ್ರದಿಂದ ನಿನಗೆ ಮರಣಬಲ ಮಾಡದಿದ್ದರೆ ನನ್ನ ಗುರುಪತ್ನಿಯನ್ನು ಪಾಪದೃಷ್ಟ ನೋಡಿದ ಪಾಪವು ನಿನಗೆ ತಕ್ಕಲಿ. ಇದಕ್ಕೆ ಆ ಸೂರ್ಯ ನಾರಾಯಣನೇ ಸಾಕ್ಷಿ. ಕೆಲವೋ ಮಾಯಾವೇ ಕೇಳು, ಪಂಚಮಹಾಭೂತಗಳೇ ಕೇಳಿ. ಈ ಬ್ರಹ್ಮಾಸ್ತ್ರದಿಂದ ನಿನ್ನ ತಲೆಯನ್ನು ತೆಗೆಯದಿದ್ದಲ್ಲಿ ನಾನು ಜಗನ್ಮಾತೆಯು ನನ್ನನ್ನು ವ್ಯಭಿಚಾರದಿಂದ ಎತ್ತವಳೆಂದು ಈ ಜಗತ್ತೇ ನಿಶ್ಚಯಿಸಲಿ. ಜಗನ್ಮಾತೆಯ ಆಜ್ಞೆಯಂತೆ ಮಾಯೆಯ ಮರಣವಾರ್ತೆಯನ್ನು ಆ ಮಹಾ ಜಗನ್ಮಾತೆಗೆ ತಿಳಿಸೋಣ ಬನ್ನಿ. ನಡೆ. ಏನು ಭಾರತವು ಕಾರಣ ಕುಮಾರನಾದ ಮಾಯಾವಿಯನ್ನು ಪರಾಕ್ರಮದಿಂದ ಯುದ್ಧ ಮಾಡಲು ಆದರೆ ತ್ರಿಮೂರ್ತಿಗಳ ರಕ್ಷಕರಾಗಿ ಬಂದರು ಅಂಬಿಕರ ಯುದ್ಧ ಮಾಡುವುದು ಸಾಮಾನ್ಯವೇ. ಮಹಾದೇವ ಮಹಾದೇವ ಈ ಪೀಠವನ್ನು ಅಲಂಕರಿಸಿ ತಾವೀಗ ಯುದ್ಧಭೂಮಿಯಿಂದ ಬಂದಿರಬೇಕಲ್ಲ. ನನ್ನ ಕುಮಾರ ಮಾಯಾವಿ ಯುದ್ಧ ಮಾಡುವುದನ್ನು ತಾವು ನೋಡಲಿಲ್ಲವೇ? ಸಾರ್ವಭೌಮ, ನಿನ್ನ ಕುಮಾರ ಮಾಯಾವಿಯ ಯುದ್ಧವು ಪೂರ್ತಿಯಾದ ನಂತರವೇ ನಾಟಿಗೆ ಹೆಚ್ಚೇನು? ನಿನ್ನ ಕುಮಾರನು ಯುದ್ಧ ಭೂಮಿಯಲ್ಲ ತೋರಿದ ಪರಾಕ್ರಮಕ್ಕೆ ಹರಿಹರ ಬ್ರಹ್ಮಾದಿಗಳು ಅಷ್ಟ ದಿಕ್ಪಾಲಕರು ಆಶ್ಚರ್ಯಚಕಿತರಾದರು. ಬಲ ಬಲ
ಹಾಗಾದರೆ ಆ ಸ್ತ್ರೀಯರನ್ನು ಸೆಳೆದುಕೊಂಡು ಬರುವುದರಲ್ಲಿ ಯಾವ ಸಂದೇಹವಿಲ್ಲವೇ? ಕೇಳು, ನಾರಾಯಣನೊಡನೆ ಪರಾಕ್ರಮದಿಂದ ಯುದ್ಧ ಮಾಡುತ್ತಿರುವಾಗ ಆ ನಾರಾಯಣನ ಬ್ರಹ್ಮಾಸ್ತ್ರಕ್ಕೆ ಬಲಿಯಾಗಿ ಹೋದನು. ಏನು ಬಲಿಯಾದನು? ಕುಮಾರ ಮಾಯಾವಿ, ನಾನು ಹೇಗೆ ಧಾವಿಸಲಿ? ಸಕಲವೂ ನೀವೇ ಎಂದು ತಿಳಿದು ನನ್ನನ್ನೆಲ್ಲರೆಯಾರೆಯ ಪುತ್ರ? ಇಲ್ಲ ಇಲ್ಲ, ನಿಜವಾಗಿ ನನ್ನನ್ನು ನನ್ನ ಕುಮಾರನಾಗಿಲ್ಲ. ಅಸಹಾಯ ಶೂರನು ಪರಾಕ್ರಮಿಯಾದ ನನಗೆ ಆ ಅಂಬಿಕೆಯಿಂದ ಬರಲಿ. ಅದು ನನ್ನ ಕುಮಾರ ನೀನು ನನ್ನ ತ್ರಿಮೂರ್ತಿಯೊಡನೆ ಓಡಾಡಿ ನೋಡಿದೆ ನುಡುತ್ತಾ ಯೋಚಿಸಿದೆ. ಪುತ್ರ, ಗುಣದಲ್ಲಿ ಚಾಂಬುವಿಯನ್ನು ಮುಚ್ಚವರಿಸಲು ಮಾತನಾಡು ಪುತ್ರ, ಮಾತನಾಡು. ನಾನು ಸಚಿವ ವಿತರಣ. ಹೌದು, ಸಚಿವ ವಿತರಣ. ಎಲ್ಲಿ ನನ್ನ ಮುದ್ದು ಕುಮಾರ ಮಾಯಾವಿ? ಎಲ್ಲಿ? ಸಾರ್ವಭೌಮ, ಶಾಂತನಾಗು. ಪರಾಕ್ರಮಿಯಾದ ನೀನೇ ಹೀಗೆ ಆಲೋಚಿಸಿದರೆ ನಿನ್ನ ರಾಣಿವಾಸವನ್ನು ಸಂತೈಸುವರು ಯಾರು? ಪೂಜ್ಯರು, ನಾನೀ ದುಃಖವನ್ನು ಹೇಗೆ ಸಹಿಸಲಿ? ಸಕಾಧಾನವ ಸಮೂಹವನ್ನೆಲ್ಲ ಬಲಿಕೊಟ್ಟು ಏನಿಯಂತೆ ಈ ರಾಜವನ್ನು ಪರಾಕ್ರಮಿಯಾದ ನನ್ನ ಮಾರನ್ನು ಬಲಿಕೊಟ್ಟು ನಾನೀ ಧರಣಿಯಲ್ಲಿ ಹೇಗೆ ಕಲೆಯುತ್ತಿದ್ದೇನೆ? ಸಾಧ್ಯವಿಲ್ಲ ಪೂಜ್ಯರೇ, ಸಾಧ್ಯವಿಲ್ಲ. ಆರೇ ಹೀಗೆ ನೋಡುವುದು ಹರಿಹರ ಬ್ರಹ್ಮನೆಲ್ಲರನ್ನು ದೂರದಲ್ಲಿ ಸೆಳೆಯುವುದು ಆ ಶಾಂಭವಿ, ಆ ಅಂಬಿಕೆಯಾದ ಶಾಂಭವಿ ನನ್ನ ಗೋಪಾತ್ರೆಗೆ ಬಲಿಕೊಡುವುದು. ಸಂತೋಷ, ನಾನಿನ್ನು ಬರುತ್ತೇನೆ. ಮಹಾದೇವಮ್ಮ. ಸಚಿವ ಪ್ರಭು ಸಕಲ ಸೈನ್ಯವನ್ನು ಬಲಿಕೊಟ್ಟು ವಂಶೋದ್ಧಾರಕನ ಮಗಳನ್ನು ಹಾಕಿಕೊಂಡು ರಕ್ತ ವಿಲಾಸನ ಸಾಹಸವನ್ನು ಪರೀಕ್ಷಿಸುವ ಕಾಲ ಬಂದು ಒದಗಿರುವಾಗ ಈ ವಿಚಾರದಲ್ಲಿ ವಿವೇಕಿಯು ಸಾಹಸಿಯೂ ಆದ ನಿನ್ನೊಡನೆ ನಿಸ್ಸಂದೇಹವಾಗಿ ತಿಳಿಸಿದ್ದೇನೆ. ನೀಗ ನಿನ್ನ ಅಭಿಮತವೇನೆಂಬುದನ್ನು ನಿಸ್ಸಂದೇಹವಾಗಿ ತಿಳಿಸು. ಸಾರ್ವಭೌಮ, ನೀನು ಮಹಾ ತಪಸ್ವಿ. ನಾನು ಕಶ್ಯಪ ಗುಣೋತ್ಪನ್ನನಾದ ನೀನು ಹರಿಹರ ಮೇಲೆ ಅನರ್ಥಕವಾದ ಯುದ್ಧವನ್ನು ಆರಂಭಿಸಿ ಅನೇಕ ದೈತ್ಯದಾನವರನ್ನು ಬಲಿಕೊಟ್ಟು ಜಯಶಾಲಿಯಾಗಬೇಕೆಂದು ಬಯಸಿದುದು ನನಗೆ ಸಮ್ಮತವಲ್ಲ, ನಿನಗೆ ಕೀರ್ತಿಕರವಲ್ಲ. ಸತ್ಯಸಂಧನಾದ ಮಹಾದೇವಿಯಲ್ಲಿ ದ್ವೇಷಾಸೂಯೆಯನ್ನು ಬಿಟ್ಟು ಯುದ್ಧವನ್ನು ಸಾಕು ಮಾಡು. ವೀರ ಕಶ್ಯಪ ಬ್ರಹ್ಮನ ಉದರದಲ್ಲಿ ಹುಟ್ಟಿದಲ್ಲ ಸಾಮಾನ್ಯ ಸೂರ್ಯನ ಪಾಲಕರಿಗೆ ಅತ್ಯಂತ ಆಡಂಬರಕ್ಕೆ ಎದುರಿ ದಾನವ ಧರ್ಮವನ್ನು ಕೈಬಿಡಲು ಸಾಧ್ಯವಿಲ್ಲ. ದಾನವರನ್ನು ನಿರ್ಮೂಲ ಮಾಡಿದ ಆ ನೀಚರ ವಂಶವನ್ನು ನಿರ್ಮೂಲನೆ ಮಾಡುವವರೆಗೂ ನನಗೆ ಶಾಂತಿ ಇಲ್ಲ, ನನಗೆ ನೆಮ್ಮದಿ ಇಲ್ಲ. ನೀನು ನನ್ನ ಆಜ್ಞೆಯನ್ನು ಅನುಸರಿಸುವೆ ಇಲ್ಲವೋ ಹೇಳು. ಪ್ರಭು, ನೀನೇ ಅರ್ಜುನಲ್ಲ, ಮಹಾಜ್ಞಾನಿಯು. ಈ ನಿನ್ನ ಯುದ್ಧ ಪ್ರಯತ್ನವು ಮುಂದೆ ಕೆಡುಕನ್ನುಂಟು ಮಾಡುವುದು ನಿಶ್ಚಯ. ಅದ್ಭುತ ಫಲಶಾಲಿಗಳಾದ ಅನೇಕ ದಾನವನ್ನು ಕೊಂದ ಆ ಅಂಬಿಕೆಯೊಡನೆ ಯುದ್ಧವನ್ನು ಸಿಗಿದರೆ ನಮಗೆ ಅಪಜಯವು ತಪ್ಪದು. ಹೇಳಿದ್ದನ್ನು ಬೋಧಿಸುತ್ತಿರುವ ನೀನು ನನಗೆ ಮಂತ್ರಿ ಆಗಲಾರೆ. ಕೇಳು, ಯಾವ ಸಾರ್ವಭೌಮನ ನಾಮಸ್ಮರಣೆಗಳ ಸಕಲ ಲೋಕಗಳು ಹೌದು. ಅಂತಹ ರಕ್ತದ ವ್ಯಾಸನನ್ನು ಸಾಮಾನ್ಯ ಓದ ಸ್ತ್ರೀಯ ಆಡಂಬರಕ್ಕೆ ಎದುರಿ ಯುದ್ಧ ಮಾಡುವುದನ್ನು ಇಲ್ಲಿಗೆ ನಿಲ್ಲಿಸಿದರೆ ನಮ್ಮ ದಾನ ಕುಲಕ್ಕೆ ಕಾಣಿಕೊಳ್ಳಲು ಅಲ್ಲದೆ ನಾನೀಗ ಸಮರಕ್ಕೆ ಎದುರಿ ಹಿಂಜರಿಯುವ ಕಾರಣವೂ ತಾನೇನಾಗಿದೆ. ನೀನು ಆಲೋಚಿಸಿದ ಆ ಹಸುರ ದೇವತೆಗಳಲ್ಲಿ ಹೋರಾಡಿ ಹೊಡೆದು ಬಲಿಕೊಟ್ಟು ವಿಜಯ ಭೇದ ನೋಡಿಸುತ್ತೇನೆ. ಪ್ರಭು, ನನ್ನ ಮಾತನ್ನು ಗಮನಿಸದಿರಬೇಡ. ನೀನು ಆ ಮಹಾಶಕ್ತಿಯನ್ನು ಕೆಣಕುವುದಾದರೆ ಯಮನ ಅಲ್ಲದು ಕೀಳಲು ಪ್ರಯತ್ನಿಸುತ್ತಾಗುವುದು. ಹೇಳಿದ ಮಾತುಗಳಿಂದ ನನ್ನ ಆಸೆಯನ್ನು ಭಂಗಪಡಿಸುತ್ತಿರುವೆಯಾ? ನಿನ್ನ ತಲೆ ಕೇಳಿ ಕೇಳಿ ಸಾಕಾಯ್ತು. ಶತ್ರುಗಳನ್ನು ಗೋಪಿಸಿ ನನ್ನನ್ನು ದೂಷಿಸುತ್ತಿರುವ ನೀನೇ ನನಗೆ ನಿಜವಾದ ಶತ್ರು. ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಎಲ್ಲಿ ಆದರೂ ಹೊರಟುವುದು. ಪ್ರಭು, ನಾನು ಈ ರಾಜ್ಯದಲ್ಲಿನ ಕೂಡಲೇ ಆಗಲಿ. ನಾನಿದುವರೆಗೂ ಧರ್ಮ ಬೋಧನೆ ಮಾಡಿದ್ದು ಆ
ತೇಜೋವತಿ ನಗರದಲ್ಲಿ ನಾನೀಗ ಲೊಂಡೆ. ನಿನ್ನ ಅಂಚರಣ ಮಾತುಗಳಿಂದ ಆ ಪರಜ್ಯೋತಿಯೊಡನೆ ಯುದ್ಧವನ್ನೆಸಗಿ ಮಹಾಕಾರ್ಯ ಕ್ಷರಗಳಿಂದ ನೊಂದು ಪ್ರಾಣ ಬಿಡುವಾಗಲಾದರೂ ನನ್ನ ಮಾತನ್ನು ಸ್ಮರಿಸಿ ದೇವತರ ಸಮೂಹ ಬಂದು ರಾಜ್ಯದ ಕುಲವನ್ನು ನಿರ್ನಾಮ ಮಾಡುವವರನ್ನು ನನ್ನ ಮಾತನ್ನು ಸ್ಮರಿಸಿ ಪಶ್ಚಾತ್ತಾಪ ತಾಯಿ ಮುಚ್ಚ ವಿವೇಕಿ, ಇದುವರೆಗೂ ನೀನು ನನ್ನ ಪ್ರಾಣ ಸಮಾನಂತೆ ಸಾಕಿದ್ದಕ್ಕೆ ಇಂದಿಗೆ ಪ್ರತಿಫಲವನ್ನು ಮೂಡಿಸಿದೆ. ನನಗೆ ನಿನ್ನ ಮುಖವನ್ನು ತೋರಿಸಬೇಡ. ಎಲ್ಲಿ ಹಾದರೂ ಹೊರಟು ತಮ್ಮ ಋಣದಿಂದಗಳ ಈ ದೇಹವನ್ನು ಸ್ವಾಮಿ ಇನ್ನು ನನಗೆ ಹಾಕೇನೆ ಚಕ್ರವರ್ತಿ ಸುರದ ಪಾಲಕರನ್ನು ಹೊಡೆಬೋಡಿಸಿದೆ. ಕೆಳಗೆ ಹೋಗುವೆ. ಆಮೇಲೆ ಜಯವೇರುವುದು ದೈವಾಧೀನ. ಈ ದೇಹವು ನಿನಗೆ ಮೀಸಲಿರುವಾಗ ನಿನ್ನ ಅಡ್ಡೆಯಂತೆ ನಡೆಯಲು ಸಿದ್ಧರಿದೆ. ಈ ದೇಹವನ್ನು ಮಯನೂಪಿಸಿದನು. ಅದನ್ನು ನೀನು ಸೌಖ್ಯವನ್ನು ಇದೋ ನಾನು ಹೊರಟೆ. ಇದೋ ನನ್ನ ಅಂತಿಮ ನಮಸ್ಕಾರಗಳು. ವಿಠಲ, ಈಗ ನನಗೆ ಬಹಳ ಸಂತೋಷವಾಯಿತು. ಜಾಗ್ರತೆಯಾಗಿ ಜಯಶೀಲವಾಗಿ ಬಾ. ಈಗ ನನಗೆ ಬಹಳ ಸಂತೋಷವಾಗಿದೆ. ಜವಾಗಿ ಬಾ, ಜಾಗೃತಿಯಾಗಿ ಜಯಶೀಲವಾಗಿ ಬಾ. ತಾಯಿ ಸಕಲ ದಾನ ಸಮೂಹವನ್ನು ಕಳೆದುಕೊಂಡು ಉಳಿದಿರುವವರು ರಕ್ತ ಬೀಜ ವಿತರಣ. ಈ ಸಾರಿ ಅವರಿರುವರು ಯುದ್ಧಕ್ಕೆ ಬರುವಂತೆಂದು ನನಗೆ ತೋರುತ್ತದೆ. ತಾಯಿ, ಅವನ ಮುಖ್ಯಮಂತ್ರಿಯಾದ ವಿತರಣನು ಸಂಧಾನಿ ವೇಕಿಯು ಅವನೊಡನೆ ಯುದ್ಧ ಮಾಡೋದು ಸ್ವಲ್ಪ ಅಸದಳವೇ? ಜನನಿ, ಅವನು ದೈವಭಕ್ತನು, ಸಾತ್ವಿಕನೆಂದು ಕೇಳಿರುವನು. ಆದರೆ ಆ ದುರುಳ ರುದ್ರಾಸುರನ ಸಾವಾಸದಿಂದ ದೇವತನಲ್ಲಿ ವೈರಿಯಾಗಿರುವನು. ಅದು ತಾಯಿ, ಮಾಯಾವಿಯ ಮರಣ ವಾರ್ತೆಯನ್ನರಿತ ಆ ರಕ್ತಬೀಜಾಸುರನು ಯುದ್ಧಕ್ಕೆ ಸನ್ನದ್ಧನಾಗುತ್ತಿರುವಾಗ ಮಾಯಾವಿಯು ವಿತರಣನು ಯುದ್ಧಕ್ಕೆ ಹೊರಡುತ್ತಿರುವುದನ್ನು ಕಂಡು ಆ ವಿತರಣನೇ ಈ ಸಾರಿ ಯುದ್ಧಕ್ಕೆ ಬರಲಿರುವ ತಾಯಿ. ಅಲ್ಲಿ ಬರುತ್ತಿರುವ ವೀರನ ತಾಯಿ, ಅವನೇ ಆ ರಕ್ತಬೀಜಾಸುರನು ಮುಖ್ಯಮಂತ್ರಿ ವಿತರಣನು. ತ್ರಿಮೂರ್ತಿಗಳಿಗೆ ರಕ್ಷಿಸಲಿಕ್ಕೆ ಬಂದಿರುವ ಈ ಮಹಾದೇವಿಯ ದರ್ಶನದಿಂದ ಪಾವನನಾಗಿ ನನ್ನಂತಹ ಪರಮ ಧನ್ಯರು ಜಗತ್ತಿನಲ್ಲಿ ಯಾರೂ ಇಲ್ಲ. ತಾಯಿ, ಇವನು ಯಾವ ಸಂಧಾನಕ್ಕಾಗಿ ಬಂದಿರುವನು ಅದೇ ತಿಳಿಯಲಾಗಿದೆ. ಇವನ ಕುಹಕ ಮಾತುಗಳಿಂದ
ಮೋಸ ಹೋಗೋದಿಲ್ಲ. ಈ ಚಾಂಡವನ್ನು ಹಾಗೆ ತಾಯೇ, ರಕ್ತಬೀಜಾಸುರನ ಹೇಳಿಕೆಯಂತೆ ಅವನ ಮುಳ್ಳು ಪಂಜರಕ್ಕೆ ನಮ್ಮನ್ನೆಲ್ಲ ಹಾಕಿ ನಾನಾ ವಿಧವಾದ ಕಷ್ಟಗಳನ್ನು ಕೊಟ್ಟ ಚಾಂಡಾಳನಿವನು. ಇವನನ್ನು ಹಾಗೇ ಬಿಡಬೇಡ. ತಾಯಿ ಜನನಿ ಸೃಷ್ಟಿಕರ್ತನ ನನ್ನನ್ನು ಸಹ ಬಂಧಿಸಿದನು. ಈ ಚಂಡಾಳನನ್ನು ಹಾಗೆ ಬಿಡಬೇಡ ತಾಯಿ. ತಾಯಿ, ತ್ರಿಮೂರ್ತಿಗಳನ್ನು ಸೆರೆಗೆ ಹಾಕಿದ್ದಲ್ಲದೆ ಈ ದುರಾತ್ಮನು ನನ್ನನ್ನು ಸಹ ಮುಳ್ಳು ಪಂಜರಕ್ಕೆ ಹಾಕಿದನು. ಇವನನ್ನು ಸುಮ್ಮನೆ ಬಿಡಬೇಡ ತಾಯಿ. ತಾಯೇ, ಸೊರಗಿತ್ತ ಸ್ವಲ್ಪ ಸಮಾಧಾನ. ಇವನು ಬಂದಿರುವ ವಿಚಾರ ಎಂಬುದನ್ನು ವಿಚಾರ ವಿತರಣ. ರಕ್ತ ಬೀಜನ ಆತ್ಮೀಯತೆ ಪ್ರಣವವನ್ನು ಬಂದು ಜಲಸಸ್ಯಗಳನ್ನು ಹಿತವಾಗಿ ಹೀಗೆ ಜನನಿ ಯೋಗಾನಂದ ಚಿನ್ಮಯ ಸತ್ಪಕ್ಷ ವಾಸಕಳಿ ಸರ್ವಮಂಗಳಿ ಮೋಹನೋದ್ಧಾರ ಶುಭಕರಳಿ ಪಾಪಿಯಾದ ನನಗೆ ಸದ್ಗತಿಯನ್ನು ಕೊಟ್ಟು ರಕ್ಷಿಸುತ್ತಾಯೇ. ದುರಾತ್ಮವನ್ನು ಕೂಡಿಕೊಂಡ ದೂಷಕನು ನಾನು. ನನಗೆ ಮೋಕ್ಷವನ್ನು ಕೊಟ್ಟು ರಕ್ಷಿಸುತ್ತಾಯೇ. ನನಗೆ ಜನನ ಮರಣಗಳೆಂಬ ಬೆಂಕಿ ಎತ್ತದಂತೆ ನನಗೆ ಮೋಕ್ಷವನ್ನು ಕೊಟ್ಟು ರಕ್ಷಿಸುತ್ತಾಯೇ. ರಕ್ಷಿಸು. ಗುರುವನ್ನು ಮಾನ್ಯವನ್ನು ಸೇರದ ನರಕ ನನಗೆ ಮೋಕ್ಷವನ್ನು ಕೊಟ್ಟು ರಕ್ಷಿಸುತ್ತಾಯೇ. ರಕ್ಷಿಸು. ಅಪಾರವಾದ ಜ್ಞಾನವೇ ನಿನ್ನ ಇಷ್ಟದಂತೆ ನಿನ್ನನ್ನು ಆಶೀರ್ವದಿಸಿ ಇಂದಿನಿಂದ ನಿನಗೆ ಯಾವ ಭವಬಂಧನಗಳು ಬರಲ್ಲ. ಇನ್ನು ನೀನು ನನ್ನ ಸಾನ್ನಿಧ್ಯದಲ್ಲಿ ಸೌಖ್ಯದಿಂದಿರು. ಧನ್ಯನಾದ ತಾಯೇ, ಧನ್ಯನಾದೆ. ಜಗಜ್ಜನೇ ಆಶೀರ್ವಾದದಿಂದ ನೀನೇ ಧನ್ಯಶಾಲಿ. ಪುತ್ರ ನಾರದ ತಾಯಿ ನೀನು ವಿಚಾರವನ್ನು ಚಿತ್ರವಾಗಿ ತಿಳಿಸಿದ. ಇನ್ನು ಭಾರತದಲ್ಲಿ ಆ ಮೂರ್ತಿಯೊಡನೆ ಹೋರಾಡಿ ಜಯಿಸಿದನೋ ಅಥವಾ ಮಾಡಿದನೋ ಅದೇ ತಿಳಿಯಲಿಲ್ಲವೋ.
ನೀನು ಕುಶಲದಿಂದಿರುವೆಯಾ? ಪೂಜ್ಯ ತಾವು ತಮ್ಮ ದರ್ಶನದಿಂದ ಸಂತೋಷವಾಯಿತು. ಈ ದಿನ ಯುದ್ಧ ಭೂಮಿಗೆ ಹೋದ ನನ್ನ ಸಚಿವ ವಿತರಣೆ ಇನ್ನು ಭಾರತದಲ್ಲೂ ಕಾರಣವಿಲ್ಲ. ಆಲೋಚಿಸುವಷ್ಟರಲ್ಲಿ ತಮ್ಮ ದರ್ಶನವಾಯಿತು. ದಾನವೇಶ, ನಿಮ್ಮ ವಿತರಣನಂತಹ ಪರಾಕ್ರಮೆಯನ್ನು ನಾನಿದುವರೆಗೂ ಕಂಡಿರಲಿಲ್ಲ. ಕೇಳು, ರಣರಂಗದಲ್ಲಿ ತ್ರಿಮೂರ್ತಿಗಳನ್ನು ಒಡೆದೋಡಿಸಿಬಿಟ್ಟನು. ಆಮೇಲೆ ಆ ಪರಂಜ್ಯೋತಿಗೆ ಶರಣಾಗತನಾದನು. ಏನು ನನ್ನ ಮಂತ್ರಿ ವಿತರಣೆಗೆ ಎದರಿ ಶರಣಾಗತಳಾದರೆ ನಾನು ಈ ಯುದ್ಧವನ್ನು ಆರಂಭಿಸುವುದಕ್ಕಿಂತ ಮೊದಲೇ ನನ್ನ ಸಚಿವ ವಿತರಣೆಯನ್ನು ಯುದ್ಧಕ್ಕೆ ಕಳಿಸಿದರೆ ಬಹಳ ಚೆನ್ನಾಗಿ ಕಲ್ಲವೇ ಬಿಡ್ತೇನೆ. ಹೌದೌದು, ಆ ಯುದ್ಧವೇ ಮುಗಿದು ಹೋಗಿಬಿಡುತ್ತಿತ್ತು. ಮುಂದೆ ಮುಂದಿನ ಪೂಜನೆ ಅವರೆಲ್ಲರನ್ನು ಕಟ್ಟಿಕೊಂಡು ಬಂದಿರಬಹುದಲ್ಲವೇ? ಅಯ್ಯೋ ರಕ್ತ ಬಿಜಾಸುರ, ಯಾರು ಯಾರನ್ನು ಕಟ್ಟಿಕೊಂಡು ಬರುತ್ತಿರುವರು? ಏನು ಕತೆ? ಅಯ್ಯೋ ರಕ್ತ ಬಿಜಾಸುರ, ಈಗ ನೀನೇ ಯುದ್ಧಕ್ಕೆ ಹೋಗಬೇಕು. ಪೂಜನೆ ಮತ್ತ ಯುದ್ಧವೇನಕ್ಕೆ? ಏತಕ್ಕೆಂದರೆ ಆ ವರ ಪರಾಕ್ರಮಿಯಾದ ವಿತರಣನು ಯುದ್ಧ ಭೂಮಿಗೆ ಹೋದಾಕ್ಷಣವೇ ಆ ಮಹಾದೇವಿಯ ದರ್ಶನದಿಂದ ಆ ಓಂಕಾರ ಸ್ವರೂಪಿಣಿಗೆ ಶರಣಾಗತನಾಗಿ ಬಿಟ್ಟನು. ಏನು ನಮ್ಮ ವಿಚಾರಣರು ಆ ಮೂರ್ಖರಿಗೆ ಶರಣಾಗತನಾಗಿದೆ? ದುರಾತ್ಮ, ರಾಜದ್ರೋಹಿ, ಇಂತಹ ವಂಚನೆ ಪೂಜನೆ, ಇಂತಹ ವಂಚನೆ. ಆ ರಾಜದ್ರೋಹಿಯನ್ನು ಮೊದಲು ಚಿತ್ರವಾಗಿ ನನ್ನ ರಣದಾಹ ಉಂಟಾಗಿದೆ. ಅಂಬಿಕೆಯನ್ನು ಸಾಮಾನ್ಯ ಸ್ತ್ರೀಯನ್ನು ತಿಳಿದಿರುವೆಯ ಅವಿವೇಕಿ? ತ್ರಿಭುವನದಲ್ಲಿ ಯಾವ ಗಂಧರ್ವ ನಾಗಾಪ್ಸರೆಯರು ಆ ಅಂಬಿಕೆಗೆ ಸಮಾನವಲ್ಲ. ಬ್ರಹ್ಮನ ರಾಣಿ ಸರಸ್ವತಿ, ಇಂದ್ರನ ರಾಣಿ ಸತೀದೇವಿ ಆಕೆಗೆ ಪರಿಚಾರಕರಾಗಿದ್ದಾರೆ. ಮಹಾಮುನಿ ಪತ್ನಿಯರು ಆಕೆಯ ದರ್ಶನದಿಂದ ಧನ್ಯರಾಗುತ್ತಿದ್ದಾರೆ. ಆಕೆಯೇ ಸುರದೇವತೆ ಅನ್ನಪೂರ್ಣೆ. ಈ ವಿಚಾರವನ್ನು ಮಹಾದೇವಿಗೆ ತಿಳಿಸಿ ಮುಂದೆ ನಡೆಯುವ ದೇವಿ ರಕ್ತವಿಜಾಸುರ ಯುದ್ಧದಲ್ಲಿ ಜಯ ಗಳಿಸಿದ ಆ ಮಹಾದೇವಿಯನ್ನು ಪ್ರಾರ್ಥಿಸಿದರು. ದಾನವರ ಮರ್ದಿಸಲು ಉದಿಸಿ ಸುರರ ಪೊರೆಯಲು ಬಂದೆ ಜಗನ್ಮಾತೆ, ಜಗನ್ಮಾತೆ
ಯುಟ್ಟರು ಶುಂಭನಿಷು ಪರವರ ಬಲ ಯುಟ್ಟರು ಶುಂಭನಿ ತರೆಯಲು ಕೆಂಡ ಪ್ರಕಾಶಿಗಳು ಹರಿಯೋ ಗಡುಗಲಿ ದಾನವ ವೀರ ಹರಿಯದಾಯ ದೇವಿಯ ವಿವರ ಅಂಬಿಕೆಯೊಳು ನಿನ್ನಿ ಪರಿಸಮರ ಅಂಬಿಕೆಯೊಳು ನಿನ್ನಿ ಪರಿಸಮರ ಅಂತ್ಯವಾಚಿ ನಿನ್ನಿ ವಿವರ ಅಂಬಿಕೆಯೊಳು ನಿನ್ನಿ ಪರಿಸಮರ ಅಂತ್ಯವಾಚಿ ನಿನ್ನಿ ವಿವರ ಅಂತ್ಯವಾಚಿ ನಿನ್ನಿ ವಿವರ ಹೊರಗರು ನಾಗರಿಯೇ ಶಂಕರಿ ಹರಸುರಾತಿ ಪೊರೆಯೇ ಶಂಕರಿ ಹರಸುರಾತಿ ಪೊರೆಯೇ ಶಂಕರಿ ಹರಸುರಾತಿ ದಾನವರ ಬರ್ಧಿಸಲು ಉದಿಸಿ ನಿಲ್ತ ರಜತಾದ್ರಿಯಳು ಸುರರ ಪೊರೆಯಲು ಬಂದೆ ಹೇ ಜಗನ್ಮಾತೆ ಹೇ ಜಗನ್ಮಾತೆ ಹೇ ಜಗನ್ಮಾತೆ ಸಕಲ ದಾನವ ಸಮೂಹವನ್ನು ಕಳೆದುಕೊಂಡ ರಕ್ತಬೀಜಾಸುರನು ಹಸಿದ ಎಬ್ಬುದೆಯಂತೆ ಕಾಲ್ಪಟ್ಟಿಸುತ್ತಾ ಮಹಾಕ್ರೋಧನಿಷ್ಠನಾಗಿ ಈ ಸಾರಿ ಅವನೇ ಯುದ್ಧಕ್ಕೆ ಬರುವನು. ತಾಯಿ ತಾಯಿ ಅವನ ಹೃದಯದಿಂದ ಒಂದು ಹನಿ ರಕ್ತವು ಈ ಭೂಮಿಗೆ ಬಿದ್ದಾಕ್ಷಣ ಅಂತಹ ಸಾಹಸವರು ಪ್ರಬಲ ದಾನವರು ಉದ್ಭವಿಸುವಂತೆ ಈ ಶಂಕರನು ವರವನ್ನು ಗಣಿಸಿದನು. ತಾಯಿ ಆ ದುಷ್ಟ ರುದ್ರಾಸುರನಿಗೆ ವರವನ್ನಿತ್ತು ಅಷ್ಟದಿಕ್ಪಾಲಕರಲ್ಲದೆ ಸುರದಿಕ್ಪಾಲಕರು ಹರಿಹರ ಬ್ರಹ್ಮರು ನಾವುಗಳಲ್ಲದೆ ನಿನ್ನನ್ನು ಸಹ ಈ ಘೋರ ಸಂಕಷ್ಟಕ್ಕೆ ಸಿಕ್ಕಿಸಿದ ಮಹಾಪರಾಧವನ್ನು ಮನ್ನಿಸುತ್ತಾಯೇ ಮನ್ನಿಸು. ತಾಯಿ ತೇಜಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆದರೂ ಅವನು ಮನವು ಮಾತ್ರ ಚಲಿಸಲಿಲ್ಲ. ಎಂತಹ ಅಭಿಮಾನ ವೀರಪುರುಷನು ಅದು ಬ್ರಹ್ಮಪುತ್ರನಾದ ವಿಚಾರವನ್ನು ಜಗನ್ಮಾತೆ ನಿನ್ನ ಆಜ್ಞೆಯಂತೆ ಸ್ವರ್ಗಲೋಕವನ್ನು ಇಂದ್ರನಿಗೂ ಸತ್ಯಲೋಕವನ್ನು ಬ್ರಹ್ಮನಿಗೂ ಕೈಲಾಸವನ್ನು ಶಂಕರನಿಗೂ ಕೊಟ್ಟು ಬಿಡಬೇಕೆಂದು ನಿನ್ನ ಆಜ್ಞೆಯನ್ನು ತಿಳಿಸಿದ ಕೂಡಲೇ ಅತ್ಯಾಗ್ರನಾಗಿ ಲೋಕತ್ರವೇ ಅದುರುವಂತೆ ಕೆಂಡಗಳನ್ನು ಹೊತ್ತ ಸ್ವಯಂತೆಯಿಂದ ಹರಟಿದ್ದಲ್ಲದೆ ರಣಭೂಮಿಯಲ್ಲಿ ತ್ರಿಮೂರ್ತಿಗಳನ್ನು ಲೋಕಮಾತೆಯಾದ ನಿನ್ನನ್ನು ಪೂರ್ಣಾಹುತಿ ತೆಗೆದುಕೊಳ್ಳುವೆನೆಂದು ಯುದ್ಧ ಭೂಮಿಗೆ ಬರುತ್ತಿರುವನು. ಈ ಸಾರಿ ಆ ರಕ್ತಬೀಜಾಸುರನ ಯುದ್ಧಕ್ಕೆ ಬರಲಿರುವನು ಮಾತಾ. ಎಷ್ಟು ಎಚ್ಚರಿಕೆಯನ್ನು ಕೊಟ್ಟರೂ ತನ್ನ ಪ್ರತಿಷ್ಠೆಯನ್ನೇ ತೋರಿದ ಆ ಮನವನ್ನು ಸಂಹರಿಸಿ ಲೋಕಾಂತರ ಮಾಡುವ ತಾಯಿ ಅದೋ ರಕ್ತಬೀಜ
ಹಾಕಿ ತ್ರಿಲೋಕಾಧಿಪತಿಗಳು ನನ್ನೊಡನೆ ವ್ಯರ್ಥವಾಗಿ ಆ ಸಾಯಬೇಡ. ಈ ಭೂಮಿ ಬುಡಕ ಶಂಕರನ ಮಾತು, ಈ ತಡಿಗ ಕಾಮಾದರನ ಮಾತು ಕೇಳಿ ಮೋಸವಾಗಿ ಹಸಿದ ಹೆಪ್ಪುಲ ಕೈಗೆ ಸಿಕ್ಕಿರುವೆ. ಆದರೂ ಚಿಂತೆ ಇಲ್ಲ, ನೀನು ನನಗೆ ಚೆನ್ನಾಗಿ ಪ್ರಾಣದಾನ ಮಾಡಬೇಕು. ಏನವೋ ನಾನು ಯಾರೆಂಬುದು ನಿನಗಿನ್ನೂ ಅರ್ಥವಾಗಿಲ್ಲ. ಕೇಳಿ, ಈ ದಾಳಿಗೆ ನಾನು ಮುಂದಿರಿಸಿಕೊಳ್ಳುತ್ತಿರುವ ರಥ, ಸೂರ್ಯ ಚಂದ್ರರೇ ನನ್ನ ರಥದ ಚೆಕ್ಕು, ಚತುರ್ವರ್ಣಗಳೇ ನನ್ನ ಅಶ್ವ. ಚಂಡ ಚಾಮುಂಡವನ್ನು ಕೊಂದು ಚಾಮುಂಡಿಯಾದರೆಂದು ಮಹಿಷಾಸುರ ಸಂಹರಿಸಿ ಮಹಿಷಾಸುರ ಬದ್ಧರಿಯಾದ ಅವರನ್ನು ಬಂದ ಇದು ಈ ಅಪ್ರಥಮ ವೀರ ಋತುರಾಸುರನದೆ ಯುದ್ಧ ಮಾಡುವುದಾತ್ಮೇ. ಸಹಿಸಿಕೋ ಈ ಅಸ್ತ್ರದ ಪ್ರಾಣ, ಸಹಿಸಿಕ ಈ ಗಲಪ್ಪ ಹಾಳಾಗಿ ರಾಕ್ಷಸ ವಿಪಕ್ಷನೇ ದ್ರೋಹಿ ಎಲ್ಲವೋ ರಕ್ತ ಬೀಜ. ಶಾಂಬಾಯಿಯನ್ನು ಮೂರ್ಛೆಗೊಳಿಸಿದ ಮೇಲೆ ತಾವಾದರೂ ಇಂದೇಕೆ ಬದುಕಿರಬೇಕು? ನಿನ್ನ ರುಂಡವನ್ನು ಚೆಂಡಾಡಲು ನನ್ನ ಕದಾಕಟಗಳು ಉಳಿಯುತ್ತವೆ. ಈ ರಕ್ತ ವಿಜಾಸನ ಪರಾಕ್ರಮದ ಚಕ್ರಪಾಣಿ ಸಣ್ಣ ನಿನ್ನ ಘನ ಖಡ್ಗಗಳ ಕುಣಿವಂತರಲ್ಲಿ ನಿನ್ನನ್ನು ನಿಂತಲ್ಲೇ ನಿಲ್ಲಿಸಿ ನಿನ್ನ ಶಿರಸ್ಸನ್ನು ಗಗನಕ್ಕಾಗಿಸುತ್ತೇನೆ ರಾಜಂಸು. ಯುದ್ಧವೇ ನಾ ಈ ಪರಾಕ್ರಮೆ ಕೈಗಳನ್ನು ತೋರಿಸುತ್ತೇನೆ. ಈ ನೀಚ ಪಲಾಯನ ಪರಾಕ್ರಮೆ ಅಂತ ಯುದ್ಧಕ್ಕೆ ಬಂದು ಚೋರನಿಂದ ಪಲಾಯನ ಮಾಡಿದನು. ಇವನೊಬ್ಬ ಸನ್ಯಾಸಿ. ಎಲ್ಲವೋ ರಕ್ತ ಬೀಜ. ಜಗನ್ಮಾತೆಯಾದ ಶ್ರೀದೇವಿಯನ್ನು ಶ್ರೇಷ್ಠ ಸಂರಕ್ಷಕನಾದ ಮಹಾವಿಷ್ಣುವನ್ನು ಜಯಿಸಿದನೆಂದು ಬಾಲ ನೇತ್ರನಾದ ನನ್ನೊಡನೆ ಯುದ್ಧಕ್ಕೆ ಬಂದ ಇಗೋ ಈ ಎಲ್ಲವಾರು ನಾನು ಯಾರೆಂದು ತಿಳಿದು ನನ್ನೊಡನೆ ಯುದ್ಧಕ್ಕೆ ನಿಂತರು. ಎಲ್ಲವೊಬ್ಬ ನಾರಾಯಣ, ನೀನು ನನ್ನನ್ನು ಸುಳ್ಳಲು ಕಾರಣವೆಂದಿರುತ್ತೀಯ. ವೈದ್ಯ ಶಿಕ್ಷಣ ವಿವೇಕವಿಲ್ಲದೆ ಮಿತಿ ಮೀರಿ ಆಡಬಹುದಾದರೆ ನಿನ್ನ ಋಣವು ಮುಂದದ ಬೇರೆ ಬಾ ಅವಿವೇಕಿ. ಬಾ ಅವಿವೇಕಿ, ಯಾವ ಆಯುಧವನ್ನು ತೆಗೆದುಕೊಳ್ಳು, ಕರೆಯೋ ಖಡ್ಗವೋ ಅಥವಾ ಗಂಟು ಬಡವೆಯೋ. ನಿನ್ನನ್ನು ಯಾರ ಮಲ್ಲ ಯುದ್ಧದಲ್ಲಿ ಪ್ರವೀಣನೆಂದು ಹೇಳಿದ್ದರು. ಬಾ, ಮಲ್ಲ ಯುದ್ಧವೇ ಆಗಲಿ. ಬಾ ಅವಿವೇಕಿ, ಬಾ. ಏನು ನೋಡಿದಿರುವ ಇವನೊಬ್ಬ ಸೃಷ್ಟಿಕರ್ತ ಬ್ರಹ್ಮ ದುರಾತ್ಮ. ನಿನ್ನನ್ನು ಜಯಿಸಿ ಎಲ್ಲರನ್ನೂ ತೆಗೆದುಕೊಂಡು ಹೋಗಿ ತುಂಡಾಗಿ ಕತ್ತರಿಸಿ ನನ್ನ ರಣದಾಹವನ್ನು ಸಾಧ್ಯಪಡಿಸಿದರು. ಎರವಾ ರಕ್ತ ಬೀಜ ಆದಿಶಕ್ತಿಯಾಗಿ ಅರೇ ನನ್ನ ಗೆದ್ದನೆಂದು ಸೃಷ್ಟಿಕರ್ತ ನನ್ನಲ್ಲಿ ನೀನು ಯುದ್ಧಕ್ಕೆ ನಿಂತೆಯ ನಿನ್ನ ಮಗ ಅಂದ. ಆಯಿತು, ತ್ರಿಮೂರ್ತಿಗಳನ್ನು ಜಯಿಸಿದ್ದಾಯಿತು, ಭ್ರಷ್ಟಳಾದ ಭದ್ರಕಾಳಿಯನ್ನು ಮುಚ್ಚಗೊಳಿಸಿದ್ದಾಯಿತು. ಇನ್ನು ನನ್ನ ದಾನ ವಂಶವನ್ನೇ ಬಲಿ ತೆಗೆದುಕೊಂಡು ಈ ರಣಮಾಲೆಯನ್ನು ತುಂಡಾಗಿ ಕತ್ತರಿಸಿ ನನ್ನ ರಣದಾಹವನ್ನು ಶಾಂತಿಪಡಿಸಿಕೊಳ್ಳುವುದು. ಬಲ ಬಲ ರುದ್ರಾಸುರ, ಮೆಚ್ಚಿದೆನು ನಿನ್ನ ಅಪಾರವಾದ ಅದ್ಭುತ ಪರಾಕ್ರಮಕ್ಕೆ. ಆದರೆ ನಿನ್ನ ನೀರೂಪಿನಿಂದ ಗೆಲ್ಲಲು ಸಾಧ್ಯ. ಇದು ಈ ಮಹಾಕಾಳಿಯ ರೂಪವನ್ನು ಧರಿಸಿ ನಿನ್ನನ್ನು ರಣರಂಗದಲ್ಲಿ ಸಂಹರಿಸುತ್ತೇನೆ. ನಿಂತು ರಣರಂಗದಲ್ಲಿ ನಿಂತು ಯುದ್ಧ ಮಾಡೋದಕ್ಕ ಸರ್. ಫಲಾಂಬಿಕೆ
ನಿನ್ನ ಪೌರುಷಕ್ಕೆ ಮೆಚ್ಚಿದೆ. ಲೋಕದಲ್ಲಿ ನೀನೇ ಕಂಡುಬರು ವಿಚಾರಿಸಿ ನೀನೇ ನಿರ್ಮಿಸಲು. ಮುಖದಲ್ಲಿ ಮೀಸೆಯನ್ನು ಹೊತ್ತು ತಂದಿರೋ ಈ ಹರಿಹರನೇ ದುರಾತ್ಮೆ, ಈ ಮೂರು ಲೋಕದಲ್ಲಿ ನನ್ನೆದುರಿಗೆ ನಿಂತು ಯುದ್ಧ ಮಾಡುವುದನ್ನು ನಾನು ಇದುವರೆಗೂ ಕಾಣು. ನಿನ್ನೀಗ ಸಂಹಾರದಲ್ಲಿ ನಾನು ದುರಾತ್ಮನೇ ಅಲ್ಲ. ನೋಡು ನೀನು ಒಣಗ ಮಾಡುವ ಲೆಕ್ಕಕ್ಕೆ ನನ್ನಂತ ಅಸಂಖ್ಯಾತ ಕೋಟಿ ಧಾರವನ್ನು ಅನುಭವಿಸಿದರು ಯುದ್ಧ ಮಾಡುವುದರ ಆತ್ಮ ಬಲಾರಕ್ತನಿಂದ ನಿನ್ನಂತ ಆತ್ಮದ ಪರಾಕ್ರಮೆಯನ್ನು ನಾನು ತೋರಿಸುತ್ತೇನೆ. ರಕ್ಕಸ ಒಂದಿನ ಯುಗಾಂತರದಲ್ಲಿಯೂ ನಿನ್ನ ಶಕ್ತಿಯ ಶಾಪವು ಹರಿಹರ ಬಂಧವು ದೈವ ಶಕ್ತಿಯ ಶಾಪವು ನನ್ನ ಸುಜತೆಯರ ಮಾಂಗಲ್ಯವು ಜೈ ಮಹಾಕಾಳಿ, ಜೈ ಮಹಾಕಾಳಿ, ಜೈ ಮಹಾಕಾಳಿ. ಹರಿಹರ ಬ್ರಹ್ಮಸ್ವರ ದಿಕ್ಪಾಲಕರೇ, ಈ ದುರಾತ್ಮವನ್ನು ಸಂಹಾರ ಮಾಡಿದ್ದಾಯಿತು. ನಾರಾಯಣ, ನೀನು ವೈಕುಂಠಕ್ಕೆ ಹೋಗಿ ದುಷ್ಟ ಶಿಕ್ಷಣೆಯ ಶಿಕ್ಷೆ ರಕ್ಷಣೆ ಭಾಗವಹಿಸು. ಪರಮೇಶ್ವರ, ನೀನು ಕೈಲಾಸಕ್ಕೆ ಹೋಗಿ ಪ್ರಮದಾದಿ ಗಣಾಂಗಗಳೊಂದಿಗೆ ಸೌಖ್ಯತೆ. ಬ್ರಹ್ಮದೇವ, ನೀನು ಸೃಷ್ಟಿ ಕಾರ್ಯಸಕ್ತನ ದೇವತೆಗಳಿಂದ ನೀವೆಲ್ಲ ನಿಮ್ಮನ್ನು ಸ್ವಸ್ಥಾನಗಳಿಗೆ ತರಲಿ. ನಾನು ಅದರ ಜತಾತ್ರಿಗೆ ತರಲಿ. ರಕ್ತದರ ಬಂಧನದಿಂದ ಕಾಪಾಡಿದ ಈ ಮಹಾದೇವನೆಲ್ಲರೂ ಭಕ್ತಿಯಿಂದ ದೇವಿಗಾರುತಿ ಎತ್ತಿಡೆ ಸಂಭ್ರಮದೋಳು ಕುಂಬಿನಿ ಮಹತಾಯಿಗೆ. ದೇವಿಗಾರುತಿ ಎತ್ತಿಡೆ ಸಂಭ್ರಮದೋಳು ಕುಂಬಿನಿ ಮಹತಾಯಿಗೆ. ಇಂಬು ಇಲ್ಲದೆ ತುಂಬು ತುಳುಕು ಶಂಭು ಶಂಕರ ಹಣದ ದೇವಿಗೆ. ತುಂಬು ತುಳುಕು ಶಂಭು ಶಂಕರ ಹಣದ ದೇವಿ. ದೇವಿಗಾರುತಿ ಸಂಭ್ರಮ
ತಂದು ಮುಂಡಾನ ಶಿರ ಹಾರಿದೆ ಭೂಮಿಯಳು ನಾಲಿಗೆಯ ಚಾಚಿ ರಕ್ತ ಬೀಜನ ಕೊಂದು ರಕ್ತ ಬೀಜನ ಕೊಂದು ನಂಬಿದವರನ್ನು ಬಿಡದೆ ಸಲಹುವ ನಮ್ಮಯ ಸಂಭ್ರಮಾದೋಳು ಗೊಂಬೀರಿ ನಿತ್ಯಾನಿ ಗುಣಳಾಗಿಯೂ ಭಕ್ತರಿಗೆಲ್ಲ ಮತ್ತೆ ಬೀಸುವ ಗಾಳಿಯು ಕತ್ತಿ ಹಗಲಲ್ಲಿಟ್ಟಯು ಎತ್ತ ಹೋದರು ಸುತ್ತ ಮತ್ತೆ ಶೃಂಗೇರಿ ಪುರವ ಕತ್ತಳೆನಿಸಿದ ಕಾಳಿ ಕಾಮೆಗೆ ಬಿಂಬು ಇಲ್ಲದೆ ತುಂಬು ತುಳುಕುವ ಶಂಭು ಶಂಕರ ಹಣದ ದೇವಿಗೆ ಜೈನ ಪಾರ್ವತೀಪತಿ ಹರ ಮಹಾದೇವ ದೇವಿಯ ಪಾದಕ್ಕೆ ನಮಸ್ತೆ 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 ಹೋಗಲಿ ಆರಾಮ್ ಜೈ ಬಿಟ್ಟು ಹುಡುಗರು ಯಾರು ಹೋಗ್ಬಾರ್ದು, ಎಲ್ಲ ಇಲ್ಲೇ ಇರಬೇಕು. ಇನ್ನು ಕೆಲಸ ಇದ್ದಾವೆ. ಹಾಗೆ ಒಂದು ಸಣ್ಣ ಬದಲಾವಣೆ ಈಗ